ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರ 4 ಸ್ತೋತ್ರಗಳನ್ನು ಮತ್ತು ಒಂದು ಈಗ ಬಳಕೆಯಲ್ಲಿಲ್ಲದ ರಾಮ ಭೀಮ ಕಾಮ ಸೋಮ ಈ ನಾಮಗಳ ಚಿಂತನೆ ಮಾಡತಕ್ಕಂಥ ಒಂದು ಪದ್ಯ, ಅದು ಒಂದು ಪದ್ಯವೇ ಒಂದು ಸ್ವತಂತ್ರವಾದ ಸ್ತೋತ್ರ, ಅದನ್ನು ನೋಡಿದೆವು. ಇವಾಗ ಇದರ ನಂತರ ಹೃಷಿಕೇಶ ತೀರ್ಥರು ಬರೆದದ್ದು ಇನ್ನೊಂದು ಪದ್ಯ ಇದೆ. ಆ ಪದ್ಯ ವಾಯುಸ್ತುತಿಯ ಮೊದಲು ನಾವು 2 ಪದ್ಯಗಳನ್ನು ಹೇಳ್ತೇವೆ. ನಖಸ್ತುತಿ ಅಂತ 2 ಒಟ್ಟಿಗೆ ಹೇಳ್ತಾರೆ ಜನ. ಅದರಲ್ಲಿ ಮೊದಲನೆಯ ಪದ್ಯ. ಆ 2ನೇ ಪದ್ಯವನ್ನು ಹೃಷಿಕೇಶ ತೀರ್ಥರು ಬರೆದಿಲ್ಲ. ವಾಯುಸ್ತುತಿಯ ಮೊದಲು ಆ 2ನೇ ಪದ್ಯವನ್ನು ಹೇಳುವ ರೂಢಿ ಇದೆ. ಆಚಾರ್ಯರೇ ಬೇರೊಂದು ಸಂದರ್ಭದಲ್ಲಿ ಆ ಪದ್ಯವನ್ನು ಬರೆದಿರಬೇಕು. ಅದು ಒಂದೇ ಗ್ರಂಥ ಅಲ್ಲ, 2 ಪದ್ಯ ಸೇರಿ. ಇಷ್ಟಂತೂ ಖಂಡಿತ. ಯಾಕೆಂದರೆ ಅದಕ್ಕೆ ಹೆಸರು ನಖಸ್ತುತಿ ಅಂತ. ಮೊದಲನೇ ಪದ್ಯದಲ್ಲಿ ಮಾತ್ರ ನಖಸ್ತುತಿ ಇರುವುದು, 2ನೇ ಪದ್ಯದಲ್ಲಿ ನಖಸ್ತುತಿ ಇಲ್ಲವೇ ಇಲ್ಲ. ಅದು ಬೇರೆ ವಿಷಯವನ್ನು ಹೇಳ್ತಕ್ಕಂಥ ಪದ್ಯ. ಖಚಿತವಾಗಿ ಅದು ಬೇರೆ ಬೇರೆ ಸಂದರ್ಭದಲ್ಲಿ ರಚನೆಯಾದ 2 ಸ್ತೋತ್ರಗಳು. ನಖಸ್ತುತಿ ಒಂದು ಸ್ತೋತ್ರ, ಇನ್ನೊಂದು ಶ್ಲೋಕವನ್ನು ಇನ್ನೊಂದು ಪದ್ಯವನ್ನು ಅವರು ಬೇರೆ ಸಂದರ್ಭದಲ್ಲಿ ಆಚಾರ್ಯರು ಬರೆದಿರಬೇಕು. ವಾಯುಸ್ತುತಿಯನ್ನು ಪಾರಾಯಣ ಮಾಡತಕ್ಕಂಥ ಮಂದಿ ಈ 2 ಶ್ಲೋಕಗಳನ್ನು ಅದು ಪ್ರತ್ಯೇಕವಾಗಿ ಪಠನ ಮಾಡಲಿಕ್ಕೆ ಬಳಸುವ ಬದಲು ವಾಯುಸ್ತುತಿಯ ಜೊತೆಗೆ ಮೊದಲು ಈ 2 ಶ್ಲೋಕಗಳು ಆಚಾರ್ಯರು ಬರೆದದ್ದನ್ನು ಹೇಳುವುದನ್ನು ರೂಢಿಗೆ ತಂದಿರಬೇಕು. 2 ಶ್ಲೋಕಗಳು ಬೇರೆ ಬೇರೆ ಸಂದರ್ಭದಲ್ಲಿ ರಚನೆಯಾದಂತಹ ಶ್ಲೋಕಗಳು, ಒಂದೇ ಗ್ರಂಥ ಅಲ್ಲ ಅದು. ಅದನ್ನು ಕೊನೆಗೆ 2 ಶ್ಲೋಕ ಒಟ್ಟಿಗೆ ಒಂದು ಗ್ರಂಥ ಅನ್ನುವ ಭಾವನೆ ಬಂತು. 2ನ್ನೂ ನಖಸ್ತುತಿ ಅಂತ ಕರೆದರು. ನಿಜವಾಗಿ 2ನೇ ಸ್ತೋತ್ರದಲ್ಲಿ ನಖಸ್ತುತಿ ಇಲ್ಲ. ಆಮೇಲೆ ಇದಕ್ಕೊಂದು ಬೇರೆ ಥರದ ಕಥೆ ಇದೆ, ಬಳಕೆಯಲ್ಲಿ ಇರತಕ್ಕಂಥ ಕಥೆ ನಿಮಗೆ ನಾನು ಹೇಳಿಬಿಡ್ತೇನೆ. ಆ ಕಥೆಯು 2-3 ಥರ ಇದೆ. ಒಮ್ಮೆ ಆಚಾರ್ಯರು, ಇದು ಬಳಕೆಯಲ್ಲಿರುವ ಕಥೆ, ಈ ಕಥೆಯಲ್ಲಿ ಒಂದೊಂದು ಕಡೆ ಸ್ವಲ್ಪ ವ್ಯತ್ಯಾಸಗಳಿದೆ, ಸ್ಥೂಲವಾಗಿ ಕಥೆ ಹೀಗೆ. ಆಚಾರ್ಯರು ಪೂಜೆ ಮಾಡಲಿಕ್ಕೆ ಕೂತಿದ್ರಂತೆ. ಅದು ಕೆಲವರು ಉಡುಪಿಯಲ್ಲಿ ಅಂತ, ಕೆಲವರು ಬದರಿಯಲ್ಲಿ ಅಂತ, ಅದು ಎಲ್ಲೋ ಇರಲಿ, ಎಲ್ಲೋ ಒಂದು ಕಡೆ ಎಕ್ಸ್ ಅನ್ನೋ ಜಾಗದಲ್ಲಿ ಪೂಜೆ ಮಾಡಲಿಕ್ಕೆ ಕೂತಿದ್ದರು. ಪೂಜೆ ಮಾಡಲಿಕ್ಕೆ ಕೂತವರು ಆಯಿತು, ಮೊದಲನೇ ಪೂಜೆಗಳೆಲ್ಲ ಆಯಿತು, ಅಲಂಕಾರ ಪೂಜೆ ಆಯಿತು, ನೈವೇದ್ಯ ಸಮರ್ಪಣೆ ಆಗಬೇಕು. ನೈವೇದ್ಯ ಸಮರ್ಪಣೆಗೆ ಒಳಗಿಟ್ಟು ಬಾಗಿಲು ಹಾಕಿದ್ರಂತೆ. ಇವಾಗಲೂ ನೈವೇದ್ಯ ಸಮರ್ಪಣೆ ಮಾಡುವಾಗ ಬಾಗಿಲು ಹಾಕ್ತಕ್ಕಂಥ ರೂಢಿ ಉಂಟಲ್ಲ, ಹಾಗೆ ಬಾಗಿಲು ಹಾಕಿದ್ರಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಹೊರಗಿಂದ ಕೃಷ್ಣ ವರ್ಣಂಗಳೋ ಕೃಷ್ಣಂ ಸಾಂಗೋ ಭಾಗಂ ಸುಭಾಷಿತಂ ಅಂತ ನಾವು ಏನು ಹೇಳ್ತೇವೆ ಅದನ್ನು ಅವರು ಹೇಳ್ತಿದ್ರು ಅನ್ನೋ ಭ್ರಮೆ ಇವರಿಗೆ. ಈ ಶ್ಲೋಕ ಹೇಳ್ತಿದ್ರು. ಸರಿ, ಸುಮಾರು ಹೊತ್ತಾಯಿತು. ಇವ್ರದ್ದು ಭಾಗವತರದ್ದು ತಾಳ ಎಲ್ಲ ಸವಿಯಲಿಕ್ಕೆ ಪ್ರಾರಂಭ ಆಯಿತು, ಶ್ಲೋಕ ಎಲ್ಲ ಮುಗೀತು. ಅದ್ರ ಬಾಗಿಲು ತೆಗೆಯುವುದಿಲ್ಲ ಆಚಾರ್ಯರದ್ದು ಘಂಟಾನಾದ ಆಗೋದಿಲ್ಲ. ಬಾಗಿಲು ತೆಗಿಬೇಕಾದ್ರೆ ಮೊದಲು ಇವ್ರದ್ದು ಘಂಟಾನಾದ, ನೈವೇದ್ಯ ಸಮರ್ಪಣೆ ಮುಗೀತು ಅಂತ ಘಂಟಾನಾದ ಆಗಬೇಕು. ಘಂಟಾನಾದ ಆಗುವುದಿಲ್ಲ. ಕುತೂಹಲ ತಡೀಲಿಕ್ಕಾಗಲಿಲ್ಲ ಅಂತ ತ್ರಿವಿಕ್ರಮ ಪಂಡಿತರಿಗೆ. ಮೆಲ್ಲ ಬಾಗಿಲಿನ ಸಂದಿಯಲ್ಲಿ ಇಣುಕಿದರಂತೆ ಕಳ್ಳ ನೋಟದಿಂದ. ಒಳಗೆ ನೋಡುವಾಗ ಆಚಾರ್ಯರು 3 ರೂಪದಿಂದ ಭಗವಂತನನ್ನು ಪೂಜೆ ಮಾಡ್ತಾ ಇದ್ದಾರೆ. ಆಂಜನೇಯನಾಗಿ ರಾಮನನ್ನ, ಭೀಮಸೇನನಾಗಿ ಕೃಷ್ಣನನ್ನ, ಮಧ್ವರಾಗಿ ವೇದವ್ಯಾಸರನ್ನು ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ವಿಷನ್ ಕಂಡಿತಂತೆ ಅವರಿಗೆ. ತಕ್ಷಣ ಶ್ರೀಮದ್ ವಿಷ್ಣುಂಗ್ರನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜಲ 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 ಸತ್ಪಾಂಸ ಓಸ್ಮಾನ್ ಪುರಂತು ಅಂತ ವಾಯುಸ್ತುತಿ ರಚನೆ ಮಾಡಿದರಂತೆ. ಸರಿ,
ವಾಯುಸ್ತುತಿ ಮುಗಿದಾಗ ಪ್ರಾಯ ನೈವೇದ್ಯ ಸಮರ್ಪಣೆ ಮುಗಿದಿರಬೇಕು, ಅದರ ಬಗ್ಗೆ ಏನೂ ಹೇಳುವುದಿಲ್ಲ ಕಥೆ. ಅಥವಾ ಅರ್ಧ ವಾಯುಸ್ತುತಿ ಆಗುವ ನೈವೇದ್ಯ ಸಮರ್ಪಣೆ ಘಂಟಾನಾದ ಕೇಳಿತೋ ಪೂರ ಮುಗಿಯಿತೋ, ಅಂತೂ ಆ ಸಂದರ್ಭದಲ್ಲಿ ವಾಯುಸ್ತುತಿಯನ್ನು ರಚನೆ ಮಾಡಿದರು. ಆಚಾರ್ಯರು ಪೂಜೆಯಾಗಿ ಬಂದ ಮೇಲೆ ಆ ಸ್ತೋತ್ರವನ್ನು ಆಚಾರ್ಯರಿಗೆ ಅರ್ಪಿಸಿದ್ರಂತೆ ಅವರು. ಆಗ ಆಚಾರ್ಯ ಹೇಳಿದ್ರಂತೆ, ಅಪ್ಪ ಇದು ಬರೇ ವಾಯುಸ್ತುತಿ ಆಯ್ತಲ್ಲ, ಬರೀ ನನ್ನನ್ನು ಸ್ತೋತ್ರ ಮಾಡಿದ್ದಿ, ಭಗವಂತನ ಸ್ತೋತ್ರ ಮಾಡಲಿಲ್ಲ. ಆದ್ದರಿಂದ ಈ 2 ಶ್ಲೋಕ ಮೊದಲು ಅದಕ್ಕೆ ಸೇರಿಸ್ಕೋ, ಆ ದೇವರ ಸ್ತೋತ್ರ ಮಾಡಿದ ಮೇಲೆ ನನ್ನ ಸ್ತುತಿ ಮಾಡು ಅಂತ 2 ಶ್ಲೋಕವನ್ನು ಆಚಾರ್ಯರು ಕೊಟ್ಟರು. ಇದು ಅದರ ಬಗ್ಗೆ ಇರತಕ್ಕಂಥ ಕಥೆ. ಈ 2 ಸ್ತೋತ್ರಗಳನ್ನು ಅದರ ಮೊದಲು ಹೇಳಿದ ನಂತರ ಇದನ್ನು ಹೇಳಿದರೆ ಅದು ಅಭೀಷ್ಟಪ್ರದವಾಗತ್ತೆ ಅಂತ ಹೇಳಿದರು ಅಂತ. ಇನ್ನೊಬ್ಬರು ಛಲಾರಿ ಆಚಾರ್ಯರು ಇಲ್ಲಿಗೆ ಮುಗಿಸಲಿ, ಇನ್ನೂ ಕಥೆ ಬೆಳೆಸಿದ್ದಾರೆ ಅವರು. ಆಮೇಲೆ ತಿರುಕುಳಮಂಡಿತಾಚಾರ್ಯ ಕೇಳಿದ್ರಂತೆ, ಇದನ್ನು 41 ಶ್ಲೋಕಗಳು ನಾನು ಬರೆದಿದ್ದೇನೆ, ಒಂದೊಂದು ಶ್ಲೋಕದ ಪುರಸ್ಚರಣೆಗೆ ಒಂದೊಂದು ಫಲ ಬರಬೇಕು. ವಿದ್ಯಾಪ್ರಾಪ್ತಿಗೊಂದು, ಧನ ಪ್ರಾಪ್ತಿಗೊಂದು, ಪುತ್ರ ಪ್ರಾಪ್ತಿಗೊಂದು, ಶತ್ರುನಾಶಕ್ಕೊಂದು, ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಬರಬೇಕು ಅಂತ. ಈ 2 ಶ್ಲೋಕದ ಜೊತೆಗೆ ಆವೃತ್ತಿ ಮಾಡಿದರೆ ಅದೂ ಬರುತ್ತೆ ಅಂತ ಆಚಾರ್ಯರು ವರ ಕೊಟ್ಟರಂತೆ. ಇದು ಛಲಾರಿ ಆಚಾರ್ಯರು ಆ ಪುರಸ್ಚರಣೆಗೂ ಮಧ್ವಾಚಾರ್ಯರಿಂದಲೇ ಪ್ರಾರಂಭ ಆಗಿಬಿಟ್ಟಿದೆ ಅಂತ ಸೇರಿಸಿದರು ಕಥೆ. ಹೀಗೆ ಒಂದು ಕಥೆ ಬಳಕೆಯಲ್ಲಿದೆ. ಆದರೆ ನಿಮಗೆ ಒಂದು ಪ್ರಾಚೀನ ದಾಖಲೆ ನಾನು ಹೇಳಬೇಕು. ಈ ವಾಯುಸ್ತುತಿಗೆ ವೇದಾತ್ಮ ತೀರ್ಥರು ಅನ್ನುವರು, ವೇದಾತ್ಮ ತೀರ್ಥರು ಅಂದರೆ ಸೋದೆ ಮಠದಲ್ಲಿ ವಾದಿರಾಜರಿಗಿಂತಲೂ 10 ತಲೆ ಹಿಂದಿನವರು, ಅಂದರೆ ಆಚಾರ್ಯರಿಗಿಂತ ಒಂದು 60-70 ವರ್ಷ. ತ್ರಿವಿಕ್ರಮ ಪಂಡಿತರಿಗೂ ಇವರಿಗೂ ಒಂದು 60-70 ವರ್ಷ ಅಂತರ ಇರ್ಬೋದು. ಪ್ರಾಯ ತ್ರಿವಿಕ್ರಮ ಪಂಡಿತಾಚಾರ್ಯ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಮತ್ತು ವೇದಾತ್ಮ ತೀರ್ಥರು ಒಬ್ಬರನ್ನೊಬ್ಬರು ನೋಡಿರಬಹುದು. ಅಷ್ಟು ಹತ್ತಿರದವರು, ಈ ಗ್ರಂಥಕಾರರಿಗೆ ಬಹಳ ಹತ್ತಿರದವರು ವೇದಾತ್ಮ ತೀರ್ಥರು. ಅವರು ಈ ಸ್ತೋತ್ರಕ್ಕೆ ಮೊದಲು ವ್ಯಾಖ್ಯಾನ ಬರೆದದ್ದು, ಅನಂತರ ಬಹಳ ಜನ ಬರೆದಿದ್ದಾರೆ. ಅವರು ಈ ಕಥೆಯನ್ನೇ ಬರೆಯುವುದಿಲ್ಲ. ಅದು ಕಥೆ ಆಗಿದ್ದರೆ, ಆಗ ಪ್ರಚಲಿತವಾಗಿದ್ದರೆ ಅವರು ಈ ಕಥೆ ಬರೀಬೇಕಿತ್ತು. ವೇದಾತ್ಮ ತೀರ್ಥರು, ತ್ರಿವಿಕ್ರಮ ಪಂಡಿತರು ಹೀಗೆ ನೈವೇದ್ಯ ಸಮರ್ಪಣೆ ಮಾಡುವುದನ್ನು ಕದ್ದು ನೋಡುವ ಚಟ ಇತ್ತು ಅವರಿಗೆ ಅನ್ನುವುದನ್ನು ಉಲ್ಲೇಖ ಮಾಡಲಿಲ್ಲ. ಆದ್ದರಿಂದ ಪ್ರಾಯ ವೇದಾತ್ಮ ತೀರ್ಥರು ಬರೆದದ್ದನ್ನು ನಾವು ಹೆಚ್ಚು ನಂಬಬಹುದು. ಮತ್ತು ಈ ಕಥೆ ಬಹಳ ಅಸಹ್ಯವಾಗಿದೆ. ಕದ್ದು ನೋಡೋದು, ಮೆಲ್ಲ ಬಾಗಿಲು ತೆರೆದು ನೋಡೋದು, ಸಮರ್ಪಣೆ ಆಯಿತೋ ಇಲ್ಲೋ ನೋಡುವಂಥ ಹುಡುಗಾಟ ಇದು. ತ್ರಿವಿಕ್ರಮ ಪಂಡಿತರಂಥವರಿಗೆ ನಾವು ಈ ಕಥೆಯನ್ನು ಹೇಳಬಾರದು. ಅದು ವೇದಾತ್ಮ ತೀರ್ಥರು ಈ ಕಥೆಯನ್ನೇ ಬರೆಯುವುದಿಲ್ಲ. ಮತ್ತೆ ಮೊದಲು ನಖಸ್ತುತಿ ಹೇಳಬೇಕು ಅನ್ನೋ ವಿಷಯವನ್ನು ಬರೆಯುವುದಿಲ್ಲ ಅವರು, ನಖಸ್ತುತಿ ವ್ಯಾಖ್ಯಾನವನ್ನೇ ಬರೆದಿಲ್ಲ. ಈ 2 ವಿಷಯವೂ ಮತ್ತೆ ಬಂದದ್ದು ವೇದಾತ್ಮ ತೀರ್ಥರ ಕಾಲದಲ್ಲಿ. ಅಂದರೆ ಆಚಾರ್ಯರಿಂದ ಒಂದು 100 ವರ್ಷಗಳ ತನಕ ಇದರ ಸುದ್ದಿ ಇರಲಿಲ್ಲ. ಅದರ ನಂತರ ಇದು ಆಚಾರ್ಯರೇ 2 ಶ್ಲೋಕವನ್ನು ಮೊದಲು ಹೇಳಬೇಕು ಅಂತ ಹೇಳಿದ್ದು ಅಂತೆಲ್ಲ ಬಂತು. ಒಂದು ವೇಳೆ ವಾಯುಸ್ತುತಿ ಮಾಡೋ ಮುಂಚೆ ವಿಷ್ಣು ಸ್ತುತಿ ಮಾಡಲೇಬೇಕು ಅನ್ನುವುದು ನಿಯಮ ಆಗಿದ್ದರೆ, ಆಚಾರ್ಯರು ಕೊಟ್ಟಿದ್ದರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ಇನ್ನೂ 2 ವಾಯುಸ್ತುತಿ ಬರೆದಿದ್ದಾರೆ, ಚಿಕ್ಕದು ಮಧ್ವಾಷ್ಟಕ ಅಂತ. ಅದರಲ್ಲಿಯೂ ಶುರುವಿನಲ್ಲಿ ವಿಷ್ಣು ಸ್ತುತಿ ಇಲ್ಲ, ಅದಕ್ಕೂ ಒಂದು ಬರ್ಕೊಡ್ಬೇಕಾಗಿತ್ತು. ಆಮೇಲೆ ವಾದರಾಜರು ತುಂಬ ವಾಯುಸ್ತುತಿ ಮಾಡಿದ್ದಾರೆ, ಅನೇಕ ಜನ ಮಾಡಿದ್ದಾರೆ. ಅದರಲ್ಲೆಲ್ಲ ಪ್ರಾರಂಭದಲ್ಲಿ ವಿಷ್ಣು ಸ್ತುತಿಯನ್ನು ಸೇರಿಸ್ಕೋಬೇಕು ಅನ್ನೋ ರೂಢಿ ಬರಬೇಕಿತ್ತು. ಅದು ವಾಯುಸ್ತುತಿ ಮಾಡುವಾಗ ಎಲ್ಲ ಮೊದಲು ವಿಷ್ಣು ಸ್ತುತಿ ಸೇರಿಸಬೇಕು ಅಂತಲ್ಲ. ವಿಷ್ಣು ಸ್ತುತಿಯನ್ನು ಇವರು ತ್ರಿವಿಕ್ರಮ ಪಂಡಿತರು ಮೊದಲು ಮಾಡಿದ್ದಾರೆ. ವಿಷ್ಣು ಸ್ತುತಿ ಅಂತ ಅನ್ನುವ ಗ್ರಂಥವನ್ನೇ ಬರೆದು ಆಮೇಲೆ ವಾಯುಸ್ತುತಿ ಬರೆದದ್ದವರು. ಹಾಗಾಗಿ ಈ ಎಲ್ಲ ಕಥೆಗಳು ಅದು ಏನು ಮೂಲ ಇಲ್ಲದೆ ಬೆಳೆದು ಬಂದ ಕಥೆಗಳು. ಅವರು ಮೊದಲು ವಿಷ್ಣು ಸ್ತುತಿ ಅಂತ ಒಂದು ಪ್ರತ್ಯೇಕವಾಗಿ ಸ್ತೋತ್ರವನ್ನು ಬರೆದು ಅನಂತರ ನಾನು ಭಗವಂತನ ಸ್ತೋತ್ರವನ್ನು ರಚಿಸಿದೆ, ಇನ್ನು ಗುರುಗಳ ಸ್ತೋತ್ರವನ್ನು ರಚಿಸಬೇಕು ಅಂತ ವಾಯುಸ್ತುತಿ ಬರೆದರು. ಇದೆಲ್ಲ ಮಧ್ವಾಚಾರ್ಯ ಗೊತ್ತಿದ್ದು ಕೂಡ ನೀನು ವಿಷ್ಣು ಸ್ತುತಿ ಮಾಡಲಿಲ್ಲ, ಬೇರೆ ಒಂದು ಸೇರಿಸಬೇಕು ಅದಕ್ಕೆ ಅಂತ ಹೇಳುವ ಸಾಧ್ಯತೆ ಬಹಳ ಕಡಿಮೆ. ಆಮೇಲೆ ಇನ್ನೂ ಅರ್ವಾಚೀನರಲ್ಲಿ ಇನ್ನೂ ಮತ್ತೊಂದು ಕಥೆ ಶುರುವಾಯಿತು. ಏನು ಅಂದರೆ ಸ್ತುತಿಮಕೃತ ಹರೇಹೇ ವಾಯುದೇವಸ್ಯ ಚಾಸ್ಯ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿಕೊಂಡಿದ್ದಾರೆ. ಇದು ಈ ವಾಯುಸ್ತುತಿಯಲ್ಲಿ ಅವರು ಹೇಳುವಾಗ ಸ್ತುತಿಮಕೃತ ಹರೇಹೇ ವಾಯುದೇವಸ್ಯ ಚಾಸ್ಯ, ಹರಿಯ ಸ್ತುತಿಯನ್ನು ವಾಯುವಿನ ಸ್ತುತಿಯನ್ನು ನಾನು ಮಾಡಿದೆ ಅಂತ ಹೇಳ್ತಾರೆ. ಇದನ್ನು ಓದಿ ಕೆಲವರಿಗೆ ಕಂಡಿತು, ಹಾಗಾದರೆ ಈ ಒಂದೊಂದು ಶ್ಲೋಕಕ್ಕೂ 2 ಅರ್ಥ ಮಾಡಬೇಕು, ಹರಿಪರವಾಗಿ ಒಂದು ವಾಯುಪರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ. ಹೀಗೆ ಮಾಡಿಬಿಟ್ರೆ ಅದು ಹರಿಸ್ತುತಿ ಆಯಿತು, ಮತ್ತೆ 2 ಶ್ಲೋಕಗಳು ಅಗತ್ಯವೇ ಇಲ್ಲ. ಹರಿಸ್ತುತಿ ಇಲ್ಲ ಅಂತ ಮಧ್ವಾಚಾರ್ಯ ಹೇಳಿದ್ದ, ಹಾಗಾದ್ರೆ ಏನಾಯಿತು, ಮಧ್ವಾಚಾರ್ಯರಿಗೆ ಇನ್ನೊಂದು ಹರಿಪರವಾಗಿ ಅರ್ಥ ಮಾಡಲಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಆಯಿತು. ಎಷ್ಟು ಅಧ್ವಾನ ನೋಡಿ. ಅನಂತರದ ವ್ಯಾಖ್ಯಾನಕಾರ 2 ಅರ್ಥ ಬರೆದು ಬಿಟ್ರು, ವಾಯುಪರವಾಗಿ ಹರಿಪರವಾಗಿ. ಈ ಹರಿಪರವಾದ ಅರ್ಥ ಗೊತ್ತಿರಲಿಲ್ಲೇನು ಮಧ್ವಾಚಾರ್ಯರಿಗೆ? ಸರ್ವಶಬ್ದವಾಚ್ಯ ಹರಿ, ಯಾವ ಶಬ್ದದಿಂದ ಯಾರನ್ನು ಸ್ತೋತ್ರ ಮಾಡಿದ್ರು ಭಗವಂತನ ಸ್ತೋತ್ರ ಆಗುತ್ತೆ ಅಂತ ಹೇಳಿದ ಮಧ್ವಾಚಾರ್ಯರಿಗೆ ಈ ಸಂಗತಿ ಗೊತ್ತಿರಲಿಲ್ಲೇನು? ಮತ್ತೆ ಅವನು ವಿಷ್ಣು ಪರವಾದಂತಹ ಸ್ತೋತ್ರ ಬೇರೆ ಮಾಡಬೇಕು. ಅದಕ್ಕೆ ಈ ಶಂಕಾ ಬಂತು ಒಬ್ಬರು ವ್ಯಾಖ್ಯಾನಕಾರರಿಗೆ. ಅವರು ಅದಕ್ಕೆ ಶಂಕಾ ಮಾಡಿಕೊಂಡು, ಅಲ್ಲ ಇದರಲ್ಲೇ ವಿಷ್ಣು ಸ್ತುತಿ ಉಂಟಲ್ವಾ ಅಂದರೆ, ವಾಯುಸ್ತುತಿ ಸಹಿತವಾದ ವಿಷ್ಣು ಸ್ತುತಿ ಇರೋದಿಲ್ವಾ, ಕೇವಲ ವಿಷ್ಣು ಸ್ತುತಿ ಮಾಡಬೇಕು ಅಂತ ಮಧ್ವಾಚಾರ್ಯ ಹೇಳಿದ್ದು ಅಂತ ಅದಕ್ಕೊಂದು ಉಪವತ್ತಿ ಮಾಡಿ ಬಹಳ ಕಷ್ಟಪಡ್ತಾರೆ ಈ ಕಥೆಯನ್ನು ಕೂಡಿಸಲಿಕ್ಕೆ. ಆದರೆ ಎಲ್ಲ ಕಥೆಗಳೂ ನಿರಾಧಾರ. ವಾಯುಸ್ತುತಿಯ ಜೊತೆಗೆ
ಈ 2 ಶ್ಲೋಕಗಳನ್ನು ಪಠಿಸುವಂತಹದ್ದು ಬಂದದ್ದು ಆಚಾರ್ಯರ 2 ಶ್ಲೋಕ ನಿತ್ಯ ನಮ್ಮ ಅನುಸಂಧಾನದಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಜೊತೆಗೆ ಹೇಳುವಂತಹದ್ದು ಬಂದದ್ದು ನಿಜ. ಅದನ್ನು ಆದ್ಯಂತದಲ್ಲಿ ಹೇಳುವುದು ತಪ್ಪಲ್ಲ, ಅದೆಲ್ಲವೂ ಒಳ್ಳೆಯದೇ. ಆದರೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕ ಕಥೆ ಮಾತ್ರ ಸತ್ಯ ಅಲ್ಲ, ಐತಿಹಾಸಿಕ ಅಲ್ಲ. ಆಚಾರ್ಯರು ಯಾವುದೋ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಚಿಸಿದ 2 ಶ್ಲೋಕಗಳು, ಅದನ್ನು ನಾವು ಉಳಿಸಿಕೊಳ್ಬೇಕಲ್ಲ. ಇಲ್ಲದಿದ್ದರೆ ಈ ರಾಮೋಖಿಲಾನಂದ ತನುಸೈವಾದ ಹಾಗೆ ಆಗಿ ಹೋಗ್ತದೆ. ಅದು ಈಗ ಆ ಶ್ಲೋಕ ಹೊರಟೆ ಹೋಯಿತು, ಬಳಕೆಯಲ್ಲಿಲ್ಲ. ಹಾಗೆ ಈ ಆಚಾರ್ಯ ಬರೆದ 2 ಶ್ಲೋಕಗಳು ಬಳಕೆಯಲ್ಲಿ ತಪ್ಪಿ ಹೋಗಬಾರದು ಅಂತ ವಾಯುಸ್ತುತಿಯ ಜೊತೆಗೆ ಪಠಿಸುವ ಸಂಪ್ರದಾಯ ತಂದ್ರಲ್ಲ, ಬಹಳ ಒಳ್ಳೆಯ ಸಂಪ್ರದಾಯ ಅದು. ಅದರ ಮೇಲೆ ಆಕ್ಷೇಪ ಅಲ್ಲ. ಅದು ಯಾಕೆ ಬಂತು ಅನ್ನೋದಕ್ಕೆ ಕಥೆ ಮಾತ್ರ ಅದು ಐತಿಹಾಸಿಕ ಅಲ್ಲ. ಈ 2 ಶ್ಲೋಕಗಳನ್ನು ಅಲ್ಲಿ ಹೇಳುವಂತಹ ಸಂಪ್ರದಾಯ ಇದ್ದರೂ ಕೂಡ ಅದು ಒಂದೇ ಗ್ರಂಥ ಅಲ್ಲ ಅಂತ ಹೇಳಿದೆ. ಅದು ಒಂದೇ ವಿಷಯವನ್ನು ಹೇಳುವುದಿಲ್ಲ. ಒಂದರಲ್ಲಿ ನರಸಿಂಹ ಸ್ತುತಿ, ನರಸಿಂಹನ ಕೂರುಗುರಿನ ಸ್ತುತಿ, ಮತ್ತೊಂದು ಬರೇ ಲಕ್ಷ್ಮೀನಾರಾಯಣ ಸ್ತೋತ್ರ. ಅದರಲ್ಲಿ ಬೇರೆ ಏನು ವಿಷಯವೂ ಇಲ್ಲ, ನರಸಿಂಹನ ಉಲ್ಲೇಖವೇ ಇಲ್ಲ ಅದರಲ್ಲಿ. ಈ ಮೊದಲನೇ ಪದ್ಯದಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ, ನೀವು ಅದರ ಮೀಟರ್ನ ಬಗ್ಗೆ ಸ್ವಲ್ಪ ನಾನು ಹೇಳಬೇಕಾಗತ್ತೆ. ಅದು ಯಾವಾಗಲೂ ಒಂದು ಪದ್ಯ ಅಂತಂದರೆ 1 ಮೀಟರ್ನಲ್ಲೇ 4 ಪಾದಗಳು ಇರ್ತವೆ. ಇದು ಮೊದಲನೆಯ 2 ಲೈನು ಬೇರೆ ಮೀಟರ್ನಲ್ಲಿದೆ, ಅನಂತರದ 2 ಲೈನು ಬೇರೆ ಮೀಟರ್ನಲ್ಲಿದೆ. ಈ ಪಾಂತ್ವಸ್ಮಾನ ಅನ್ನತಕ್ಕ ಪದ್ಯ, ಇದನ್ನು ಋಷಿಕೇಶ ತೀರ್ಥರು ಇದು ಒಂದನ್ನೇ ಇಲ್ಲಿ ಬರೆದಿದ್ದಾರೆ. ಇನ್ನೊಂದು ಕಡೆ ಮತ್ತೊಮ್ಮೆ ಬರೆದಿದ್ದಾರೆ. ನನಗೆ ಅದರಿಂದ ಒಂದು ಗುಮಾನಿ ಇದೆ. 2 ಸರ್ತಿ ಈ ಶ್ಲೋಕವನ್ನು ಬರೆದಿದ್ದಾರೆ ಋಷಿಕೇಶ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ. ಒಮ್ಮೆ ಈ ದ್ವಾದಶ ಸ್ತೋತ್ರಗಳು ಅಂತ ನಾವು ಹೇಳುವ ಸ್ತೋತ್ರಗಳ ಮಧ್ಯದಲ್ಲಿ, ಆಮೇಲೆ ಇದೆಲ್ಲ ಮುಗಿದ ಮೇಲೆ ಕೊನೆಗೆ ಮತ್ತೊಮ್ಮೆ ಬರೆದಿದ್ದಾರೆ. ನನಗೆ ಏನು ಅನ್ನಿಸ್ತದೆ ಅಂದರೆ, ಪ್ರಾಯ ಅವರು ಮತ್ತೊಮ್ಮೆ ಲಕ್ಷ್ಮೀಕಾಂತ ಅನ್ನುವುದನ್ನು ಬರೀಬೇಕಾಗಿದ್ದದ್ದು ಅಕಸ್ಮಾತ್ತಾಗಿ ಅದರ ಬದಲು ಇದನ್ನು ಬರೆದು ಬಿಟ್ಟಿದ್ದಾರೋ. ಹಾಗಿದ್ರೆ ಲಕ್ಷ್ಮೀಕಾಂತ ಅನ್ನೋದನ್ನು ಅವರು ಬರೀಲಿಕ್ಕೆ ಉದ್ದೇಶಪಟ್ಟು ಅದು ಅಕಸ್ಮಾತ್ ತಪ್ಪಿ ಹೋಗಿರಬಹುದು. ಈ ಮಧ್ಯದಲ್ಲಿ ಬಂದಿರತಕ್ಕ ಶ್ಲೋಕದ ಛಂದಸ್ಸು, ಮೊದಲನೆಯ ಛಂದಸ್ಸು ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು. ಮೊದಲ 2 ಲೈನು ಶಾರ್ದೂಲ ವಿಕ್ರೀಡಿತಲ್ಲಿದೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ. ಇಲ್ಲಿ ತನಕ ಈ 2 ಲೈನು ಶಾರ್ದೂಲ ವಿಕ್ರೀಡಿತಲ್ಲಿದೆ. ಆಮೇಲೆ ತಕ್ಷಣ ಚೇಂಜ್ ಆಗತ್ತೆ ಮೆಟ್ರು. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತ ರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿಭಾಗೈ. ಇದರಲ್ಲಿಯೂ ಕೂಡ ಈಗ ಪ್ರಚಲಿತವಾದ ಪಾಠ ಭಾವಿತ ನಾಕಿವೃಂದೈಹಿ ಅಂತ. ಅದು ಯಾವ ಪ್ರಾಚೀನ ಪುಸ್ತಕದಲ್ಲಿಯೂ ಇರುವ ಪಾಠ ಅಲ್ಲ. ಭೂರಿಭಾಗೈಹಿ ಅನ್ನುವುದು ನಿಜವಾದ ಪಾಠ. ಈ ಮೊದಲನೇ ಲೈನು ಒಂದು ಬೇರೆ ರಿದಮ್ನಲ್ಲಿದೆ, ಅನಂತರದ್ದು ಬೇರೆ ರಿದಮ್ನಲ್ಲಿದೆ. ಮೊದಲನೇದು ಲೈನ್ದಲ್ಲಿ 19 ಅಕ್ಷರಗಳ ಪಾದ ಅದು, ಎರಡನೇದು 21 ಅಕ್ಷರಗಳು, 2 ಅಕ್ಷರ ಜಾಸ್ತಿ ಇದೆ. ಮೊದಲನೇದಕ್ಕೆ ಶಾರ್ದೂಲ ವಿಕ್ರೀಡಿತ ಅಂತ ಹೆಸರು, ಎರಡನೇದಕ್ಕೆ ಶ್ರದ್ಧರ ಅಂತ ಹೆಸರು. ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ಈ ರೀತಿ 2 ಛಂದಸ್ಸುಗಳನ್ನು ಸೇರಿಸಿ ಈ ಥರ ಸಣ್ಣ ಇಂದ್ರವಜ್ರ, ಉಪೇಂದ್ರ ವಜ್ರ ಮತ್ತು ವಂಶಸ್ಥ ಈ 3 ವೃತ್ತಗಳನ್ನು ಬೆರೆಸಿ ಉಪೇಂದ್ರ ವಂಶ ಅಂತ ಉಪೇಂದ್ರ ವಜ್ರ ಅಂತ ಮಾಡುವುದು ಇದೆ. ಅದು ಬಿಟ್ಟರೆ ಈ ಶಾರ್ದೂಲ ವಿಕ್ರೀಡಿತ ಮತ್ತು ಶ್ರದ್ಧರ ಇಂಥ ದೊಡ್ಡ ವೃತ್ತಗಳನ್ನು ಅರ್ಧ ಒಂದು ವೃತ್ತದಲ್ಲಿ ಅರ್ಧ ಇನ್ನೊಂದು ವೃತ್ತದಲ್ಲಿ ಬರೆಯುವ ಸಂಪ್ರದಾಯವೇ ಸಂಸ್ಕೃತದಲ್ಲಿಲ್ಲ. ಮತ್ತು ಆಚಾರ್ಯರು ಈ ಶ್ಲೋಕ ಬರೆಯೋ ತನಕವೂ ಸಂಸ್ಕೃತದಲ್ಲಿ ಯಾರೂ ಹೀಗೆ ಬರೆದಿಲ್ಲ. ಆಚಾರ್ಯರು ಬರೆದ ನಂತರವೂ ಯಾರೂ ಬರೆದಿಲ್ಲ. ಮತ್ತು ಬಹಳ ಆಶ್ಚರ್ಯ ಏನಂದರೆ, ಆಚಾರ್ಯರು ಹೀಗೆ ಛಂದಸ್ಸು ಬದಲಾಯಿಸಿ ಬರೆದಿದ್ದಾರೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ನಿತ್ಯ ಪಾರಾಯಣ ಅಷ್ಟೇ ಮಾಡ್ತಾರೆ, ಛಂದಸ್ಸಿನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಇದರಲ್ಲಿ 2 ಛಂದಸ್ಸುಗಳನ್ನು ಬಳಸಿದ್ದಾರೆ. ಮಂದಾರ ಮರಂದ ಚಂಪು ಅಂತ ಒಂದು ಗ್ರಂಥ ಇದೆ. ಅದನ್ನು ಕೃಷ್ಣಾವಧೂತರು ಅಂತ ಅನ್ನುವರು ಬರೆದದ್ದು. ಅವರು 19ನೇ ಶತಮಾನದಲ್ಲಿ ಇದ್ದರು. ಅವರು ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದು, ರಾಘವೇಂದ್ರ ಸ್ವಾಮಿಗಳಲ್ಲ ಅವರಿಗೆ ಕನಸ, ರಾಘವೇಂದ್ರ ಸ್ವಾಮಿಗಳು ಕೃಷ್ಣಾವಧೂತರು ಕನಸಿನಲ್ಲಿ ಬಂದು, ಅವರು ತೀರಾ ಲೌಕಿಕದಲ್ಲಿದ್ದವರು, ಕೃಷ್ಣಾವಧೂತರು ಅಂತ. ಕೃಷ್ಣ ಅವಧೂತರು ಅಂತ ಮತ್ತೆ ಆದದ್ದು, ಅವರ ಹೆಸರು ಕೃಷ್ಣಾಚಾರ್ಯರು ಅಂತ. ಕೃಷ್ಣಾಚಾರ್ಯರು ಅಂತ ದೇಶಸ್ಥ ಬ್ರಾಹ್ಮಣ ಒಬ್ಬರು. ಅವರು ಮದುವೆ ಆಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಕೇರಳಕ್ಕೆ ಹೋಗಿ ಅಲ್ಲಿ ಮಾಂತ್ರಿಕ ಪ್ರಯೋಗಗಳನ್ನು ಅಭ್ಯಾಸ ಮಾಡ್ತಾ ಅವರಿಗೆ ಬೇಕಾದಷ್ಟು ದುಶ್ಚಟಗಳು ಅಂಟಿಕೊಂಡವು. ಯಾವುದೋ ದುಶ್ಚಟಗಳಿಗೆ ಬಲಿಯಾಗಿ ಈ ಮಾಂತ್ರಿಕ ಪ್ರಯೋಗ, ವಾಮ ಮಾರ್ಗದ ಸಾಧನೆ ಎಲ್ಲ ಮಾಡ್ತಿದ್ರು.
ಈ ವೇದಾಂತದ ಸುದ್ದಿಗೆ ಬರಲಿಲ್ಲ ಅವರು, ಇದು ರಗಳೆ ಬೇಡ ಅಂತ ದೂರ ಇದ್ದರು ಅವರು. ಹಾಗೆ ಇದ್ದಾಗ ಒಮ್ಮೆ ಅವರಿಗೆ ಕನಸು ಬಿತ್ತಂತೆ. ಇದು ಅವರೇ ಬರ್ಕೊಂಡದ್ದು, ಅವರು ತನ್ನ ಬಯೋಗ್ರಫಿ ಬರ್ಕೊಂಡಿದ್ದಾರೆ, ಆಟೋಬಯೋಗ್ರಫಿ. ಅದರಲ್ಲಿ ಕನಸು ಬಿತ್ತು. ಕನಸಿನಲ್ಲಿ ಅಪ್ಪಣಾಚಾರ್ಯರು ಅಂದರೆ ರಾಘವೇಂದ್ರ ಸ್ತೋತ್ರ ಬರೆದ ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಪ್ಪಣಾಚಾರ್ಯರು ಬಂದು, ನೀನು ಯಾರು, ನೀನು ಏನು ಎಲ್ಲ ಮರೆತು ಹೀಗಿದ್ಯಲ್ಲಪ್ಪ, ನೀನು ಯಾರು ಯೋಚನೆ ಮಾಡು, ನಿನ್ನ ದಾರಿಯನ್ನು ಮತ್ತೆ ಕಂಡುಕೋ ಅಂತ ಕನಸಿನಲ್ಲಿ ಮೇಲೆ ಮೇಲೆ ಬಂದು ವಾರ್ನ್ ಮಾಡಿದ್ರಂತೆ. ಕಡೆಗೆ ಅಪ್ಪಣಾಚಾರ್ಯರ ಜೊತೆಗೆ ತಾನು ಇದ್ದವ, ತಾನು ಒಂದು ಉದ್ದೇಶ ವಿಶೇಷಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿ, ತಾನು ರಾಘವೇಂದ್ರ ಸ್ವಾಮಿಗಳ ಪರಿವಾರದವ ಅಂತ ತನಗೆ ತಿಳಿದು ಬಂತು. ಆ ಅವೇರ್ನೆಸ್, ಆ ಎಚ್ಚರ ತನಗಾಯಿತು. ಆಮೇಲೆ ತಾನು ಪರಿವರ್ತನೆಗೊಂಡೆ ಅಂತ ಬರೀತಾರೆ ಅವರು. ಪರಿವರ್ತನೆಗೊಂಡು ಅವರು ಅನೇಕ ಗ್ರಂಥಗಳನ್ನು ಬರೆದರು. ಆಮೇಲೆ ವೇದಾಂತದಲ್ಲಿಯೂ ಅನೇಕ ರಾಘವೇಂದ್ರ ಪಟಲ, ರಾಘವೇಂದ್ರ ತಂತ್ರ ಮುಂತಾದ ಬಹಳ ಸುಂದರವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಆಮೇಲೆ ಅವರು ಒಂದು ಮಂದಾರ ಮರಂದ ಚಂಪು ಅಂತ ಒಂದು ಕಾವ್ಯ ಗ್ರಂಥವನ್ನು ಬರೆದಿದ್ದಾರೆ, ಅಲಂಕಾರ ಗ್ರಂಥ. ಆ ಮಂದಾರ ಮರಂದ ಚಂಪುವಿನಲ್ಲಿ ಅವರು ಅಲಂಕಾರ ಶಾಸ್ತ್ರದಲ್ಲಿ ಛಂದಸ್ಸುಗಳನ್ನು, ಬೇರೆ ಬೇರೆ ಛಂದಸ್ಸುಗಳನ್ನು ಒಟ್ಟಿಗೆ ಮಾಡಿ ಹೊಸ ರೀತಿಯ ಒಂದು ಛಂದಸ್ಸನ್ನು ನಿರ್ಮಾಣ ಮಾಡುವ ಹೊಸ ಪ್ರಯೋಗ ಇದು ಅಂತ ಉಲ್ಲೇಖ ಮಾಡಿದ್ದಾರೆ ಈ ಶ್ಲೋಕವನ್ನು. ಅವರು ಬಿಟ್ಟರೆ ಮತ್ತೆ ಯಾವ ಅಲಂಕಾರಿಕರು ಇದನ್ನು ಗಮನಿಸಲಿಲ್ಲ. ಇನ್ನು ಯಾರೋ ಕೆಲವರು ರಾಮಾಯಣದಲ್ಲಿ ಇಂಥ ಒಂದು ಶ್ಲೋಕ ಇದೆ ಅಂತ ಹೇಳ್ತಾರೆ. ಅದು ರಾಮಾಯಣದಲ್ಲಿ ಯಾರೋ ಬರೆದದ್ದು, ವಾಲ್ಮೀಕಿ ಬರೆದ ಶ್ಲೋಕ ಅಂತೂ ಇಲ್ಲ. ಹೀಗೆ ಇದು ಎರಡು ಛಂದಸ್ಸುಗಳು, ಒಂದು 19 ಅಕ್ಷರದ ಛಂದಸ್ಸು, ಒಂದು 21 ಅಕ್ಷರದ ಛಂದಸ್ಸು, ಒಂದು ಶಾರ್ದೂಲ ವಿಕ್ರೀಡಿತ, ಒಂದು ಸ್ರಗ್ಧರ, ಈ ಎರಡು ಛಂದಸ್ಸುಗಳನ್ನು ಒಟ್ಟು ಮಾಡಿದ್ದಾರೆ ಆಚಾರ್ಯರು. ಸಾಮಾನ್ಯ ಜನರಿಗೆ ಏನು ಗೊತ್ತಾ, ಇದು ಎಂಥದ್ದು ಛಂದಸ್ಸು ಅದು ಗೊತ್ತಾಗಲಿಲ್ಲ ಆಚಾರ್ಯರಿಗೆ. ಶ್ಲೋಕ ಬರೆಯುವಾಗ ಶುರು ಮಾಡಿದ್ದು ಒಂದು ಛಂದಸ್ಸಿನಲ್ಲಿ, ಮುಗಿಸಿದ್ದು ಒಂದು ಛಂದಸ್ಸಿನಲ್ಲಿ. ಛಂದಸ್ಸಿನ ಜ್ಞಾನವೂ ಇರಲಿಲ್ವೇನೋ ಆಚಾರ್ಯರಿಗೆ ಅಂತ ಗೊಂದಲ ಆಗುವ ರೀತಿಯಲ್ಲಿದೆ ಈ ಶ್ಲೋಕ. ಆದರೆ ಇದು ಬುದ್ಧಿಪೂರ್ವಕವಾದ ಬದಲಾವಣೆ ಅಂತ ತಿಳ್ಕೊಂಡ್ರೆ ಒಂದು ಸ್ವಾರಸ್ಯ ಆಗುತ್ತೆ ನೋಡಿ. ಅದು ಛಂದಸ್ಸಿನ ಜ್ಞಾನ ಇಲ್ಲದೆ ಮಾಡಿದ್ದಲ್ಲ. ಅವರು ಮೊದಲು ಶಾರ್ದೂಲ ವಿಕ್ರೀಡಿತದಲ್ಲಿ ಪ್ರಾರಂಭ ಮಾಡಿದರು, ಅದರ ಕೊನೆಯನ್ನು ಸ್ರಗ್ಧರಾದಲ್ಲಿ ಮಾಡಿದರು. ಈ ಸ್ರಗ್ಧರಾದಲ್ಲಿ ಕೊನೆ ಮಾಡಿದ್ದು ಉದ್ದೇಶ ಏನು ಮತ್ತು ಶಾರ್ದೂಲಕ್ಕೆ ಪ್ರಾರಂಭ ಮಾಡಿದ್ದು ಉದ್ದೇಶ ಏನು ಅಂದರೆ, ಈ ಛಂದಸ್ಸಿನಲ್ಲೇ ನರಸಿಂಹಾವತಾರದ ಕಥೆಯನ್ನು ಹೇಳ್ತಾರೆ ಅವರು. ಇಡೀ ನರಸಿಂಹಾವತಾರದ ಕಥೆ ಈ ಎರಡು ಛಂದಸ್ಸಿನ ಹೆಸರಿನಲ್ಲಿ ಬರುತ್ತೆ. ಮೊದಲು ಶಾರ್ದೂಲ ವಿಕ್ರೀಡಿತ, ಹುಲಿಯಂತೆ ನಡೆದು ಹುಲಿಯಂತೆ ವಿಕ್ರೀಡಿಸುವುದು. ಹುಲಿಯಂತೆ ಕ್ರೀಡಿಸುವುದು ಅಂದರೆ ಹುಲಿ ಏನು ಮಾಡುತ್ತೆ, ಅದು ಉಗುರಿನಿಂದ ಪರಚಿ. ನರಸಿಂಹ ಏನು ಮಾಡಿದ, ಮೊದಲು ಹಿರಣ್ಯಕಶಿಪುವಿನ ಎದೆಯ ಮೇಲೆ ಶಾರ್ದೂಲ ವಿಕ್ರೀಡಿತ ಮಾಡಿದ. ಆಮೇಲೆ ಏನು ಮಾಡಿದ, ಸ್ರಗ್ಧರನಾದ, ಅವನ ಕರುಳ ಮಾಲೆಯನ್ನು ಧರಿಸಿದ. ಹೀಗೆ ಮೊದಲು ಉಗುರಿನಿಂದ ಅವನ ಎದೆಯನ್ನು ಬಗಿದು ಅವನ ಎದೆಯ ಕರುಳನ್ನು ತನ್ನ ಕೊರಳಲ್ಲಿ ಹೊತ್ತುಕೊಂಡವ ಅನ್ನೋ ಇಷ್ಟು ವಿಷಯವನ್ನು ಬರೇ ಛಂದಸ್ಸಿನ ಹೆಸರೇ ಹೇಳುತ್ತೆ. ಈ ರೀತಿ ಆ ಛಂದಸ್ಸಿನ ಬದಲಾವಣೆಯಿಂದಲೇ ನರಸಿಂಹಾವತಾರದ ಕಥೆಯನ್ನು ನಮಗೆ ತಿಳಿಸುವ ಒಂದು ಹೊಸ ಟೆಕ್ನಿಕ್ ಇದು. ಸಂಸ್ಕೃತ ಸಾಹಿತ್ಯದಲ್ಲಿ ಆ ತನಕವೂ ಆಮೇಲೂ ಯಾರೂ ಮಾಡದ ಒಂದು ಹೊಸ ಟೆಕ್ನಿಕ್. ಇಂಥ ಅನೇಕ ಅಪೂರ್ವ ಸಂಗತಿಗಳನ್ನು ನಾನು ಆಚಾರ್ಯರ ಗ್ರಂಥದಲ್ಲಿ ಕಂಡಿದ್ದೇನೆ. ಆದ್ದರಿಂದ ಉಳಿದವರಿಗೆ ತೀರಾ ಸಹಜವಾಗಿ ಕಂಡದ್ದು ಅಥವಾ ಅದರಲ್ಲಿ ಏನಿದೆ ಅಂದದ್ರಲ್ಲಿ ನಾನು ಬಹಳ ಆಳಕ್ಕೆ ಹೋಗುವ ಇಷ್ಟ ಅಥವಾ ಪ್ರೀತಿ ನನಗೆ ಅದರಲ್ಲಿ ಹುಟ್ಟಿದ್ದು. ಯಾವುದನ್ನು ನೋಡಿದ್ರೆ ಈ ಥರ ಒಂದು ವಿಶಿಷ್ಟವಾದಂಥ ಬೇರೆ ಯಾರೂ ತುಳಿಯದ ದಾರಿಯಲ್ಲಿ ಸಾಗುವ ಒಂದು ಪ್ರವೃತ್ತಿ, ಸ್ವತಂತ್ರವಾದ ಮನೋವೃತ್ತಿ ಆಚಾರ್ಯರ ಪ್ರತಿಯೊಂದು ರಚನೆಯಲ್ಲಿ ಕಾಣ್ತೇವೆ. ಇನ್ನೊಬ್ಬರ ಮಾನದ ಒಂದು ಪ್ರಯೋಗ ಮಾಡ್ತಾರೆ ಅವರು. ಛಂದಸ್ಸನ್ನು ಮುರಿಯುವುದರಲ್ಲಿ, ವ್ಯಾಕರಣವನ್ನು ಮುರಿಯುವುದರಲ್ಲಿ ಅಸಾಧಾರಣವಾದಂಥ ಕೌಶಲವನ್ನು ಆಚಾರ್ಯರು ತೋರಿದ್ದಾರೆ. ಈ ಛಂದಸ್ಸನ್ನು ಮುರಿಯುವ ಮೂಲಕ ಒಂದು ಹೊಸ ಅರ್ಥವ್ಯಾಪ್ತಿಯನ್ನು ಕೊಟ್ಟರು. ಯಾವಾಗಲೂ ವ್ಯಾಕರಣ ಗೊತ್ತಿದ್ದವರು ವ್ಯಾಕರಣ ಮುರಿಯಬಹುದು. ಈ ಶಾಲೆ ಹೋಗುವ ಮಕ್ಕಳು ವ್ಯಾಕರಣ ತಪ್ಪು ಬರೆದರೆ ಪಾಸ್ ಮಾಡೋದಿಲ್ಲ, ಮೇಷ್ಟ್ರು ಫೇಲ್ ಮಾಡ್ತಾರೆ. ಆದರೆ ಒಬ್ಬ ವ್ಯಾಕರಣದಲ್ಲಿ ಮಾಸ್ಟರಿ ಇರುವವನು ವ್ಯಾಕರಣವನ್ನು ಮುರಿದು ಬರೆಯಬಹುದು. ಈ ಕಾಳಿದಾಸ, ಭವಭೂತಿ ಇವರನ್ನೆಲ್ಲ ವ್ಯಾಕರಣವನ್ನು ಮೀರಿ ಬರೀತಾರೆ ಎಲ್ಲೋ ಅಪರೂಪಕ್ಕೊಮ್ಮೆ. ಅವರಿಗೂ ಪೂರ್ತಿ ಧೈರ್ಯ ಆಗುವುದಿಲ್ಲ, ಅಪರೂಪಕ್ಕೊಮ್ಮೆ ಬರೀತಾರೆ, ವ್ಯಾಕರಣದ ನಿಯಮವನ್ನು ಮೀರಿ ಬರೀತಾರೆ. ಅಂದರೆ ವ್ಯಾಕರಣದ ಪೂರ್ತಿ ರಹಸ್ಯ ತಿಳಿದವರು ಅದನ್ನು ಬ್ರೇಕ್ ಮಾಡಬಹುದು. ಹಾಗೆಯೇ ಚಿತ್ರಕಲೆಯ ಪೂರ್ತಿ ರಹಸ್ಯ ಗೊತ್ತಿದ್ದವರು ಎನಾಟಮಿ ಬ್ರೇಕ್ ಮಾಡಿ ಚಿತ್ರ ಬಿಡಿಸಬಹುದು. ಆದರೆ ಮಕ್ಕಳು ಬಿಡಿಸಿದರೆ ಎನಾಟಮಿ ಇಲ್ಲ, ಏನು ಚಿತ್ರಪ್ಪ, ನಿನಗೆ ಕಣ್ಣು ಮೂಗು ಯಾವುದೂ ಎನಾಟಮಿಕಲ್ ಆಗಿ ಬರ್ತಾ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ. ಯಾರಿಗೆ ಚೆನ್ನಾಗಿ ಎನಾಟಮಿ ಅಭ್ಯಾಸ ಇದೆ ಅವನು ಅದನ್ನು ಬ್ರೇಕ್ ಮಾಡಿ ಚಿತ್ರ ಬಿಡಿಸಬಲ್ಲ. ಪಿಕಾಸೋನ ಹಾಗೆ. ಪಿಕಾಸೋ ವಿಚಿತ್ರವಾದ ವಿಕಾರವಾದ ಚಿತ್ರಗಳನ್ನು ಬಿಡಿಸ್ತಿದ್ದ. ಆದರೆ ಯಾರೂ ಅವನಿಗೆ ಎನಾಟಮಿ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದರೆ ಎನಾಟಮಿಯಲ್ಲಿ ಪರ್ಫೆಕ್ಟ್ ಆಗಿ ಚಿತ್ರ ಮಾಡಲಿಕ್ಕೆ ಬಂದ ಮೇಲೆ ಅವನು ಅದನ್ನು ಎನಾಟಮಿಯನ್ನು ಮುರಿದ.
ಹಾಗೆಯೇ ವ್ಯಾಕರಣ ಪರ್ಫೆಕ್ಟಾಗಿ ತಿಳಿದ ಮೇಲೆ ವ್ಯಾಕರಣವನ್ನು ಮುರಿಯಬಹುದು. ಚಿತ್ರಕಲೆಯ ಎನಾಟಮಿ ಪೂರ್ತಿಯಾಗಿ ತಿಳಿದ ಮೇಲೆ ಚಿತ್ರಕಲೆಯಲ್ಲಿ ನಾವು ಆಮೇಲೆ ಎಬ್ಸ್ಟ್ರಾಕ್ಟ್ ಆರ್ಟನ್ನು ಮಾಡಬಹುದು. ಹಾಗೆಯೇ ಸಂಗೀತದ ಪೂರ್ತಿ ನಿಯಮಗಳನ್ನು ತಿಳಿದ ಮೇಲೆ ಸಂಗೀತದ ನಿಯಮಗಳನ್ನು ಮೀರಿ ಹಾಡಬಹುದು. ಯಾವುದೋ ಒಂದು ನಿಯಮ ತಿಳಿದಾಗ ಅದನ್ನು ಮೀರಬಹುದು. ಛಂದಸ್ಸಿನ ನಡೆಯ ಪೂರ್ತಿ ರಹಸ್ಯ ಗೊತ್ತಾದ ಮೇಲೆ ನಮಗೆ ಬೇಕಾದ ಹಾಗೆ ಸ್ವಚ್ಛಂದವಾಗಿ ಛಂದಸ್ಸನ್ನು ಬದಲಿಸಬಹುದು. ಇದೆಲ್ಲವನ್ನೂ ಮಾಡಲಿಕ್ಕೆ ಬರುತ್ತೆ, ಅದನ್ನು ಮಾಡಿ ತೋರಿಸಿದವರು ಆಚಾರ್ಯರು. ಹೀಗೆ ಬರೀ ಛಂದಸ್ಸನ್ನು ಬದಲಾಯಿಸುವ ಮೂಲಕವೇ ನರಸಿಂಹನ ಶಾರ್ದೂಲ ವಿಕ್ರೀಡಿತ ಮೊದಲು ಕೂರುಗುರಿನ ಲೀಲೆ, ಅನಂತರ ಕೊರಳಲ್ಲಿ ಆ ಕರುಳ ಮಾಲೆಯನ್ನು ಧರಿಸಿದ ಲೀಲೆ, ಸೃಗ್ಧರ ಅಂದರೆ ಮಾಲೆಯನ್ನು ಧರಿಸುವುದು, ಅದು ಕರುಳ ಮಾಲೆ. ಇಡೀ ನರಸಿಂಹಾವತಾರದ ಚಿತ್ರವನ್ನು ಈ ಛಂದಸ್ಸಿನ ನಡೆಯಲ್ಲೇ ನಮ್ಮ ಮನಸ್ಸಿಗೆ ಬರುವಂತೆ ಮಾಡಿ ಅಲ್ಲಿಂದ ಆ ಶ್ಲೋಕವನ್ನು ಆಚಾರ್ಯರು ನಾವು ಅರ್ಥಾನುಸಂಧಾನಕ್ಕೆ ಅಣಿಗೊಳಿಸ್ತಾರೆ. ಈಗ ಅದರ ಅರ್ಥಕ್ಕೆ ಬರೋಣ. ಇದಿಷ್ಟು ಹಿನ್ನೆಲೆ. ಆ ಶ್ಲೋಕ ಹಿಂದೆ ಪಂಚಸ್ತುತಿಗಳು ಅಂತ ಪ್ರತಿಯೊಬ್ಬ ಮಾಧ್ವರ ಮನೆಯಲ್ಲಿ ಮಕ್ಕಳಿಗೆ ಉಪನಯನ ಆದ ತಕ್ಷಣ ಪಾಠ ಮಾಡ್ತಿದ್ದಂಥ ಗ್ರಂಥಗಳಲ್ಲಿ ಸೇರಿದ್ದು ಪಂಚಸ್ತುತಿಗಳು ಅಂತ. ಅದರಲ್ಲಿ 2 ಗ್ರಂಥಗಳನ್ನು ನಾರಾಯಣ ಪಂಡಿತರು ಬರೆದದ್ದು, 2 ಸ್ತುತಿಗಳನ್ನು ತ್ರಿವಿಕ್ರಮ ಪಂಡಿತರು, 1 ಆಚಾರ್ಯರದು. ಹೀಗೆ ಪಂಚಸ್ತುತಿಗಳು ಅಂತ ಇವುಗಳಿಗೆ ಹೆಸರಿತ್ತು. ನಾರಾಯಣ ಪಂಡಿತರು ಬರೆದದ್ದು 2 ಶಿವಸ್ತುತಿ ಮತ್ತು ನರಸಿಂಹಸ್ತುತಿ. ಅದು ಮತ್ತೆ ಈಗ ಇಲ್ಲೆಲ್ಲ ಬಳಕೆ ನಾರಾಯಣ ಪಂಡಿತರಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದು ಅಂತ. ನರಸಿಂಹಸ್ತುತಿಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದಲ್ಲ, ನಾರಾಯಣ ಪಂಡಿತಾಚಾರ್ಯ ಮಾಡಿದ್ದು. ಆಮೇಲೆ 2 ಸ್ತೋತ್ರಗಳು ವಾಯುಸ್ತುತಿ ವಿಷ್ಣು ಸ್ತುತಿ, ಅದನ್ನು ತ್ರಿವಿಕ್ರಮ ಪಂಡಿತರು ಮಾಡಿದ್ದು. ಆಚಾರ್ಯರು ಬರಕೊಟ್ಟಂಥ ಈ ಶ್ಲೋಕ ಹೀಗೆ ಸೇರಿ ಪಂಚಸ್ತುತಿಗಳು ಅಂತ. ಈ ಪಂಚಸ್ತುತಿಗಳನ್ನು ಉಪನಯನಾದ ತಕ್ಷಣ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಆಮೇಲೆ ದಿನಾ ಪಂಚಸ್ತುತಿಗಳನ್ನು ಮನೆಯಲ್ಲಿ ಪಾರಾಯಣ ಮಾಡ್ತಿದ್ರು. ಇದು ನಿತ್ಯ ಪಾರಾಯಣಕ್ಕೆ ಬಳಕೆ ಆಗ್ತಾ ಇದ್ದಂಥ 5 ಸ್ತೋತ್ರಗಳು. ಅದರಲ್ಲಿ ನೋಡಿ, ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಬರೆದಂಥ ಸ್ತೋತ್ರವು ನಿತ್ಯ ಪಾರಾಯಣಕ್ಕೆ ಸೇರಿತ್ತು ಹಿಂದೆ. ಒಂದು ವಿಷಯ ನೀವು ಗಮನಿಸಬೇಕು, ನಿತ್ಯ ಪಾರಾಯಣಕ್ಕೆ ಯಾವ ಸ್ವಾಮಿಗಳು ಬರೆದ ಸ್ತೋತ್ರವೂ ಸೇರಲಿಲ್ಲ. ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಬರೆದ ಸ್ತೋತ್ರ ಸೇರಿದೆ. ಮತ್ತು ಇವರು ಗೃಹಸ್ಥರಾದರೂ ಇವರ ಸ್ತೋತ್ರವನ್ನು ಸ್ವಾಮಿಗಳು ನಿಯತವಾಗಿ ಪಠಿಸ್ತಿದ್ರು. ಆದರೆ ಯಾವ ಸ್ವಾಮಿಗಳ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಬರಲಿಲ್ಲ. ವಾಯುಸ್ತುತಿ ರತಿರ್ ನಿತ್ಯಂ ಅಂತ ಹೇಳ್ತಾರೆ ವಾದಿರಾಜರು. ನಾನು ನಿತ್ಯ ವಾಯುಸ್ತುತಿ ಪಾರಾಯಣ ಮಾಡ್ತೇನೆ ಅಂತ. ವಾದಿರಾಜರಂಥ ಯತಿಗಳು ಕೂಡ ಒಬ್ಬ ಗೃಹಸ್ಥನಾದ ತ್ರಿವಿಕ್ರಮ ಪಂಡಿತರು ಬರೆದಂಥ ಸ್ತೋತ್ರವನ್ನು ನಿತ್ಯ ಪಾರಾಯಣಕ್ಕೆ ಬಳಸಿಕೊಂಡಿದ್ದರು. ಅಂದರೆ ಆಚಾರ್ಯರಿಗೆ ಅಷ್ಟು ಸಂಪ್ರತಿಬಂಧರು ಅವರಿಬ್ಬರು. ಅವರು ಗೃಹಸ್ಥರಾಗಿದ್ದುಕೊಂಡು ಇಡೀ ಮಾಧ್ವ ಸಮಾಜದಲ್ಲಿ ಮಾನನೀಯರಾಗಿದ್ದರು. ಅಂಥ 4 ಸ್ತೋತ್ರಗಳನ್ನು ನಿತ್ಯ ಪಾರಾಯಣಕ್ಕೆ ಬಳಸಿಕೊಳ್ತಿದ್ರು. 5ನೇ ಸ್ತುತಿ ಆಚಾರ್ಯರು ಬರೆದಂಥ ಈ ಸ್ತುತಿ. ಇದರ ಅರ್ಥ ಪಾಂತ್ವಸ್ಮಾನ್, ಮೊದಲು ತೆಗೆದ ತಕ್ಷಣ ನಮ್ಮನ್ನು ರಕ್ಷಿಸಲಿ ಅಂತಾರೆ ಆಚಾರ್ಯ. ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಿಸಲಿ. ಇದು ಸಂಸ್ಕೃತದಲ್ಲಿ ಒಂದು ಕ್ರಮ ಇದೆ. ಏನು ಅಂದರೆ, ಯಾವಾಗಲೂ ಹೇಳುವಾಗ ಎಲ್ಲಿಯೋ ನಾವು ಪರವರಿಗೆ ಹೋಗಿ ಯಾರ್ದೋ ಒಂದು ಸುದ್ದಿ ತಂದಿರ್ತೇವೆ. ಸುದ್ದಿ ತಂದು ಬಂದು ಹೇಳಬೇಕು ಮನೆಗೆ, ನಿಮ್ಮ ಪೈಕಿಯವರು ಕ್ಷೇಮವಾಗಿದ್ದಾರೆ ಅಂತ. ಆಗ ಬಂದ ಕೂಡಲೇ ನಿಮ್ಮ ಪೈಕಿಯವರು ಅಂತ ಶುರು ಮಾಡಿಬಿಡಿ. ಏನಾಯಿತು ಅಂತ ಗಾಬರಿ ಆಗುತ್ತೆ ಅವರಿಗೆ. ಮತ್ತೇನು, ಕ್ಷೇಮವಾಗಿದ್ದಾರೆ ನಿಮ್ಮ ಪೈಕಿಯವರು ಅಂತ ಮತ್ತೆ ಹೇಳ್ರಿ. ಮೊದಲು ಕ್ಷೇಮವಾಗಿದ್ದಾರೆ ಹೇಳ್ಬೇಕು. ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿದ್ದಾರಲ್ಲ ಅವರು ಏನು ಗಾಬರಿ ಆಗ್ಬಿಡ್ತಾರೆ. ಹಾಗೆ ಮಾತಾಡಬಾರ್ದಂತೆ. ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿದ್ದಾರಲ್ವಾ ಅವರು ಅಂತ ಹೇಳಿ ನಿಲ್ಲಿಸಬಾರ್ದು. ಮತ್ತೆ ಅಂದರೆ ಕ್ಷೇಮವಾಗಿದ್ದಾರೆ ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿರುವವರು ಅಂತ. ಹಾಗೆ ಮೊದಲು ಆ ಕ್ರಿಯಾಪದವನ್ನು ಹೇಳಬೇಕು ಅಂತ. ಇದೊಂದು ಸಂಸ್ಕೃತದಲ್ಲಿ ವಿನೋದಕ್ಕೋಸ್ಕರ ಬಳಕೆಗೆ ತಂದ ರೂಢಿ. ಪಾಂತ್ವಸ್ಮಾನ್, ನಮ್ಮನ್ನು ರಕ್ಷಿಸಲಿ. ಮೊದಲು ನಮ್ಮ ಬಯಕೆಯನ್ನು ಹೇಳಬೇಕು, ನಮ್ಮನ್ನು ರಕ್ಷಿಸಲಿ. ಪಾಂತ್ವಸ್ಮಾನ್, ಯಾವುದು ನಮ್ಮನ್ನು ರಕ್ಷಿಸಬೇಕು? ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಅಲ್ಲಿದ್ದಾನೆ ಒಂದೇ ಶಬ್ದ. ನಾನು ಚಿಕ್ಕವನಿದ್ದಾಗ ನನಗೆ ಈ ವಾಯುಸ್ತುತಿ ನಖಸ್ತುತಿ ಪಾಠ ಮಾಡಲಿಕ್ಕೆ ಒಬ್ಬರು ಆಚಾರ್ಯರು ಬಂದರು. ಅವ ಪದಚ್ಛೇದ ಮಾಡು ಅಂದರು. ನನಗೆ ದೊಡ್ಡ ಶಬ್ದ ಆದಷ್ಟು ಖುಷಿ. ಇಡೀ ಪಾದ ಒಂದೇ ಪಾಂತೋಸ್ಮಾನ್ ಬರುಹೂತ ವೈರಿಬಲವನ್ ಮಾತಂಗ ಮಧ್ಯದ ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪ್ರತ್ಯೇಕ ವಜ್ರಾಯಿತಾ ಅಂತ ಒಂದೇ ಶಬ್ದ ಅಂತ ಓದಿಬಿಟ್ಟೆ ನಾನು ಪದಪಾಠ. ಕಡೆಗೆ ಅವ್ರು ಬೈದ್ರು, ಅಲ್ಲೋ ಪಾಂತು ಅಸ್ಮಾನ್ ಅದು ಬೇರೆ ಶಬ್ದ, ಆಮೇಲೆ ಪುರುಹೂತ ವೈರಿಯಲ್ಲಿಂದ ಒಂದು ಶಬ್ದ ಅಂತ. ಹೀಗೆ 3 ಶಬ್ದಗಳು, 2 ಪಾದಗಳಲ್ಲಿ ಒಟ್ಟಿಗೆ 3 ಶಬ್ದ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಆಚಾರ್ಯರು ಎಲ್ಲೂ ಇಷ್ಟು ದೀರ್ಘವಾದ ಪದಗಳನ್ನು ಬಳಸಿ ಶ್ಲೋಕ ರಚನೆಯೇ ಮಾಡಿಲ್ಲ.
ಇದು ಒಂದು ವಿಚಿತ್ರವಾದ ರಚನೆ. ಎಲ್ಲೂ ಕೂಡ ಅವರು ದೀರ್ಘ ಸಮಾಸದ ಶಬ್ದಗಳನ್ನು ಬಳಸಿದ್ದಿಲ್ಲ. ಬಹಳ ಸಣ್ಣ ಸಣ್ಣ ಶಬ್ದಗಳು, ಸಣ್ಣ ಸಣ್ಣ ವಾಕ್ಯಗಳಲ್ಲೇ ಅವರು ಗ್ರಂಥ ರಚನೆ ಮಾಡಿದವರು. ಇಲ್ಲಿ ಮಾತ್ರ ಇಂಥ ಒಂದು ದೀರ್ಘ ಪದವನ್ನು ಬಳಸಿದ್ದಾರೆ. ಯಾಕೆಂದರೆ ದೀರ್ಘ ಪದವನ್ನು ಸಂಸ್ಕೃತದಲ್ಲಿ ಯಾವಾಗ ಬಳಸ್ತಾರೆ ಗೊತ್ತಾ? ಸಮಸ್ತ ಪದ, ಅದನ್ನು ಬೇರೆ ಬೇರೆಯಾಗಿ ಹೇಳುವುದಕ್ಕಿಂತ 10 ಶಬ್ದಗಳನ್ನು ಒಟ್ಟು ಮಾಡಿ ಸಮಾಸ ಮಾಡಿ ಸಮಸ್ತ ಪದವನ್ನು ಬಳಸಿದರೆ ಅದರಲ್ಲಿ ಒಂದು ಗಾಂಭೀರ್ಯ ಕ್ರಿಯೇಟ್ ಆಗುತ್ತೆ ಅಂತ. ಈಗ ನಿಮಗೆ ಇದನ್ನು ಒಂದೊಂದೇ ಶಬ್ದ ಹೇಳಿದರೆ ಬಿಡಿ ಬಿಡಿಯಾದ ವಾಕ್ಯ ಆಯಿತು. ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯ ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತ. ಇಲ್ಲಿ ನನಗೆ ಒಂದೇ ಶಬ್ದ ಆದರೆ ಒಟ್ಟಿಗೆ ಗಾಬರಿ ಆಗ್ಬಿಡುತ್ತೆ. ಅದು ಇದೇನಪ್ಪ ಕಥೆ ಅಂತ. ಅಂದರೆ ಆ ಪರಿಸ್ಥಿತಿಯಲ್ಲಿ ಒಂದು ಗಂಭೀರತೆಯನ್ನು ನಿರ್ಮಾಣ ಮಾಡುತ್ತೆ ಸಮಾಸ ಪದ ಅಂತ. ಓಜಸ್ಸು ಅಂತ ಹೇಳ್ತಾರೆ ಕಾವ್ಯದಲ್ಲಿ ಅದಕ್ಕೆ. ಹಾಗೆ ಆ ನರಸಿಂಹನ ಒಂದು ಆ ಗಂಭೀರತೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ತುಂಬ ದೀರ್ಘವಾದ ಸಮಸ್ತ ಪದವನ್ನು ಬಳಸ್ತಾರೆ ಆಚಾರ್ಯ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಪುರುಹೂತ ವೈರಿ ಬಲವನ್ ಮಾತಂಗ. ಪುರುಹೂತ ವೈರಿ, ಪುರುಹೂತ ಅಂದರೆ ಇಂದ್ರ. ಅವನನ್ನು ಸಾಮಾನ್ಯವಾಗಿ ಈ ಯಜ್ಞದಲ್ಲಿ ಆಹುತಿ, ಪ್ರಧಾನ ಆಹುತಿ ಅಗ್ನಿಹೋತ್ರದಲ್ಲಿ ಮುಖ್ಯವಾಗಿ ಯಾವಜ್ಜೀವಂ ಅಗ್ನಿಹೋತ್ರಂಜುಹೋತಿ ಅಂತ ವೇದದಲ್ಲಿ ಈ ಜೀವಮಾನಿಡೀ ಅಗ್ನಿಹೋತ್ರ ಮಾಡಬೇಕು ಅಂತ, ಅದನ್ನು ದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಅಗ್ನಿಹೋತ್ರದ ಮುಖ್ಯ ಆಹುತಿ ಯಾರಿಗೆ ಅಂದರೆ ಇಂದ್ರನಿಗೆ. ಅದರಿಂದ ಅವನಿಗೆ ಪುರುಹೂತ ಅಂತ ಹೆಸರು. ಅವನನ್ನು ಪ್ರಧಾನವಾಗಿ ಆಹ್ವಾನ ಮಾಡಿ ಆಹುತಿ ಕೊಡ್ತಕ್ಕಂಥದ್ದು. ಪುರುಹೂತ ಅಂದರೆ ಇಂದ್ರ. ಪುರುಹೂತ ವೈರಿ, ಪುರುಹೂತ ಇಂದ್ರ. ಇಂದ್ರ ಅಂದರೆ ದೇವತೆಗಳಿಗೆ, ದೇವತೆಗಳು ಅಂದರೆ ಸಾತ್ವಿಕರಿಗೆ ಸಂಕೇತ. ಅವರ ವೈರಿಗಳು ಅಂತಂದರೆ ಅಸುರರು, ಅಸುರರು ಅಂದರೆ ತಾಮಸರಿಗೆ, ಒಂದು ದುರ್ಜನರಿಗೆ ಸಂಕೇತ. ಸಜ್ಜನರಿಗೆ ವಿರೋಧಿಗಳಾಗಿರ್ತಕ್ಕ ದುರ್ಜನ. ಪುರುಹೂತನ ವೈರಿಗಳು ಅಂದರೆ ಇಂದ್ರ ಶತ್ರುಗಳಾಗಿರ್ತಕ್ಕಂಥ ದೈತ್ಯರು. ಆ ದೈತ್ಯರು ಅನ್ನುವಂಥವರು ಬಲವನ್ ಮಾತಂಗ. ಮಾತಂಗ ಅಂದರೆ ಆನೆ, ಬಲವನ್ ಮಾತಂಗ ಅಂದರೆ ಬಲಿಷ್ಠವಾದ ಮದ್ದಾನೆ. ದೈತ್ಯರು ಅನ್ನತಕ್ಕಂಥ ಮದ್ದಾನೆ. ಯಾಕೆಂದರೆ ಇವರು ಸಿಂಹ ಅಲ್ವಾ, ಅದಕ್ಕೆ ಅವ್ರನ್ನ ಮದ್ದಾನೆ ಅಂತ ತಗೊಂಡ್ರು. ನರಸಿಂಹ, ಸಿಂಹಕ್ಕೂ ಆನೆಗೂ ಯಾವಾಗಲೂ ವಿರೋಧ. ಅದಕ್ಕೆ ದೇವತೆಗಳಿಗೆ ವಿರೋಧಿಗಳಾದ, ದೇವಶತ್ರುಗಳಾದ ಅಸುರರೆಂಬ ಮದ್ದಾನೆಗಳು ಅಂತ. ಪುರುಹೂತ ವೈರಿ ಬಲವನ್ ಮಾತಂಗ. ಆ ಬಲಿಷ್ಠವಾದ ಆನೆಗಳ ಮಾದ್ಯದ್ ಘಟ. ಘಟ ಅಂದರೆ ಸಮೂಹ. ಆನೆಗಳ ಗುಂಪಿಗೆ ಘಟ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಘಟ ಅಂದರೆ ಆನೆಗಳ ಗುಂಪು. ಎಲ್ಲ ಗುಂಪುಗಳಿಗೆ ಘಟ ಅಂತ ಅನ್ನೋದಿಲ್ಲ. ಆನೆಗಳ ಗುಂಪು ಘಟ ಅಂತ. ಘಟ ಅಂದರೆ ಸಮೂಹ. ಎಂಥ ಸಮೂಹದು? ಮಾದ್ಯತ್, ಮದಭರಿತವಾದ ಆನೆಗಳ ಗುಂಪು. ದೈತ್ಯರು ಅನ್ನುವ ಮತ್ತೇರಿದ ಆನೆಗಳ ಗುಂಪು. ಆ ಗುಂಪಿನ ಕುಂಭ. ಕುಂಭ ಅಂದರೆ ಆನೆಯ ಗಂಡಸ್ಥಳವನ್ನು ಕುಂಭ ಅಂತಾರೆ. ಈ ಅಸುರರ ನೆತ್ತಿ ಅಥವಾ ಶಿರಸ್ಸು, ಕಪಾಲ ಅನ್ನುವಂಥದ್ದೇ ಆ ಆನೆಯ ಗಂಡಸ್ಥಳ. ಆ ಗಂಡಸ್ಥಳ ಅನ್ನತಕ್ಕಂಥದ್ದೇ ಒಂದು ಉಚ್ಚ ಅದ್ರಿ. ಆನೆಯ ಗಂಡಸ್ಥಳ ಯಾವಾಗಲೂ ಶಿರಸ್ಸಿನಲ್ಲಿ ಉಬ್ಬಿಕೊಂಡಿರುತ್ತದೆ. ಆ ಉಬ್ಬಿಕೊಂಡಿರತಕ್ಕ ಭಾಗವನ್ನು ಆನೆಯ ಗಂಡಸ್ಥಳ ಅಂತಾರೆ. ಆ ಗಂಡಸ್ಥಳ ಅನ್ನೋದು ಎತ್ತರದ ಉಚ್ಚ ಅದ್ರಿ, ಎತ್ತರದ ಬೆಟ್ಟ, ಹಿರಿಯ ಬೆಟ್ಟ. ಆನೆಗಳ ಗಂಡಸ್ಥಳ ಅಂದರೆ ಆನೆಗಳೇ ಒಂದು ದೊಡ್ಡ ಬೆಟ್ಟವಾದರೆ ಆ ಬೆಟ್ಟದ ಒಂದು ಕೋಡು ಇದ್ದ ಹಾಗೆ ಇದು ಶಿಖರ ಆ ಗಂಡಸ್ಥಳ ಅನ್ನುವಂಥದ್ದು. ಕುಂಭ ಉಚ್ಚಾದ್ರಿ. ಅಂಥ ದೇವತೆಗಳ ಶತ್ರುಗಳಾದ ಅಸುರರು ಎಂಬ ಮದವೇರಿದ ಆನೆಗಳ ಪಡೆಗಳ ಗಂಡಸ್ಥಳವೆಂಬ ಹಿರಿಯ ಬೆಟ್ಟವನ್ನು ವಿಪಾಟನ, ಸೀಳುವುದಕ್ಕೆ. ಕುಂಭೋಚ್ಚಾದ್ರಿ ವಿಪಾಟನ ಅಧಿಕಪಟು. ಅಂಥ ಅಸುರರ ಪಡೆಯನ್ನು ಸೀಳುವುದಕ್ಕೆ ಅಧಿಕಪಟು, ತುಂಬ ಸಮರ್ಥವಾದದ್ದು. ಯಾವುದದು? ನರಸಿಂಹನ ಕುರುಗುರುಗಳು. ಒಂದೊಂದು ಕುರು ಪ್ರತ್ಯೇಕ ವಜ್ರಾಯುಧಾಹ ಅಂತ. ಪರ್ವತವನ್ನು ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆ ಕತ್ತರಿಸಿದ ಅಂತಕ್ಕಂಥ ಒಂದು ಮಾತು ಬರ್ತದೆ. ಹಾಗೆ ವಜ್ರ ಅನ್ನೋದು ಪರ್ವತಗಳಿಗೆ ಯಾವಾಗಲೂ ಅಪಾಯಕಾರಿಯಾದ ವಸ್ತು. ವಜ್ರ ಅಂದರೆ ಸಿಡಿಲು. ಇನ್ನೊಂದು ಅರ್ಥ ವಜ್ರಪಾತ ಅಂದರೆ ಸಿಡಿಲು ಬೀಳುವುದು. ವಜ್ರಪಾತ ಸಿಡಿಲು ಬಿದ್ದಾಗ ಪರ್ವತದಲ್ಲಿದ್ದಂಥ ಮರಗಳು, ಅನೇಕ ಇದುಗಳು, ಪರ್ವತದ ಸಂಪತ್ತು ನಾಶವಾಗುತ್ತೆ. ಇದು ಲೌಕಿಕವಾಗಿ ಪರ್ವತಕ್ಕೂ ವಜ್ರಾಯುಧಕ್ಕೂ ಇರುವ ಸಂಬಂಧ. ಒಂದೊಂದು ಬೆಟ್ಟವನ್ನು ಹೇಗೆ ಇಂದ್ರನ ವಜ್ರಾಯುಧ ಬೆಟ್ಟದ ಶಕ್ತಿಯನ್ನೇ ಹಾಗೆ ತರಿದು ಹಾಕುತ್ತೆ, ಹಾಗೆ ಈ ಶತ್ರುಗಳ ಕುಂಭಸ್ಥಳವೆಂಬ ಬೆಟ್ಟವನ್ನು ನಾಶ ಮಾಡಲಿಕ್ಕೆ
ಒಂದೊಂದು ಉಗುರು ಒಂದೊಂದು ವಜ್ರಾಯುಧದಂತೆ ಇದೆ ಅಂತ. ಅಷ್ಟು ಉಗುರು ಒಟ್ಟಿಗೆ ಬೇಡ ನರಸಿಂಹ ಅಷ್ಟು ಉಗುರುಗಳು ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದಕ್ಕೆ ಬೇಡ. ಒಂದು ಉಗುರು ಸಾಕು. ಒಂದು ಉಗುರು ಒಂದೊಂದು ವಜ್ರಾಯುಧ, 10 ಉಗುರುಗಳು 10 ವಜ್ರಾಯುಧ, ಪ್ರತ್ಯೇಕ ವಜ್ರಾಯುಧ, ಒಂದೊಂದು ಉಗುರು ಒಂದೊಂದು ವಜ್ರಾಯುಧದಕ್ಕೆ ಸಮವಾಗಿದೆ. ಹೀಗೆ ಆಸುರಿ ಶಕ್ತಿಯನ್ನು ದಮನ ಮಾಡುವುದಕ್ಕೆ ವಜ್ರಾಯುಧ ಬೆಟ್ಟಗಳನ್ನು ಹೇಗೆ ನಾಶ ಮಾಡುತ್ತೆ ಹಾಗೆ ಆಸುರಿ ಶಕ್ತಿಗಳನ್ನು ನಾಶ ಮಾಡೋದಕ್ಕೆ ಒಂದೊಂದು ಉಗುರು ಒಂದು ವಜ್ರಾಯುಧದಂತೆ ಇದೆ. ಅಂಥ ವಜ್ರಕಲ್ಪವಾದ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಅಂಥ ವಜ್ರಕಲ್ಪಗಳಾದ ಉಗುರುಗಳು ಯಾರದ್ದು? ಶ್ರೀಮತ್ ಕಂಠೀರವಾಸ್ಯ. ಶ್ರೀ ಕಂಠೀರವ ಅಂದರೆ ಸಿಂಹ, ಕಂಠೀರವಾಸ್ಯ ಅಂದರೆ ಸಿಂಹದ ಮೊರೆಯವ ಅಂದರೆ ನರಸಿಂಹ. ಅವನ ಪ್ರತತ ಸುನಖರಾಹ, ತುಂಬ ವಿಶಾಲವಾದ ಮತ್ತು ಸುಂದರವಾದ ನಖರಾಹ ಉಗುರುಗಳು. ಪ್ರತತ ಅಂತಂದರೆ ಅದು ಬೆಳೆದು ನಿಂತು ಶತ್ರುವನ್ನು ಬಗೆಯುವುದಕ್ಕೆ ಬೇಕಾದಷ್ಟು ವಿಶಾಲತೆ ಇರುವಂಥದ್ದು. ಆದರೆ ಇನ್ನೊಂದು ಅರ್ಥ ಇದೆ ಅಲ್ಲಿ, ಪ್ರತತ ಅಂತ ಉಗುರುಗಳನ್ನು ವಿಶಾಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಮತ್ತು ಅದು ಸುಂದರ ಅಂತ ಯಾಕೆ ಹೇಳ್ತಾರೆ ಅಂದರೆ, ವೇದದಲ್ಲಿ ಒಂದು ಮಾತಿದೆ, ಆ ಪ್ರಣಖಾತ್ ಸರ್ವ ಏವ ಸುವರ್ಣ ಅಂತ. ಭಗವಂತನ ನಖಶಿಖಾಂತ ಎಲ್ಲವೂ ಕೂಡ ಸುವರ್ಣ ಅಂತ. ಸುವರ್ಣ ಅಂದರೆ ಬಂಗಾರ ಅಂತ ಅರ್ಥ ಅಲ್ಲ, ಅದು ಚಿನ್ಮಯ, ಆನಂದಮಯ. ಆದ್ದರಿಂದ ಈ ನಖರವೂ ಕೂಡ ಬರೀ ಪಂಚಭೌತಿಕವಾದ ನಖರ ಅಲ್ಲ, ಅದು ಚಿದಾನಂದಮಯ ಅಂತ, ಜ್ಞಾನಮಯ ಆನಂದಮಯವಾದ ನಖರ. ಆದ್ದರಿಂದ ಅದು ಸುನಖರ ಅಂತಾರೆ. ಮತ್ತು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಅಂತರ ಇಲ್ಲ. ಆದ್ದರಿಂದ ಭಗವಂತ ಪ್ರತತ ಆದರೆ ಅವನ ಉಗುರು ಪ್ರತತ. ಶತ್ರುಗಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಅವನ ಉಗುರಿದೆ. ಅದೆಲ್ಲೋ ಅವನ ಬೆರಳ ತುದಿಯಲ್ಲಿ ಮಾತ್ರ ಇರೋದಲ್ಲ, ಎಲ್ಲಿ ಬೇಕಾದರಲ್ಲಿ ಇರಬಲ್ಲದು. ಯಾಕೆಂದರೆ ಅವನ ಅವಯವಗಳು ಕೂಡ ಆಮ್ನಿ ಪ್ರೆಸೆಂಟ್, ಪ್ರತತ ಸುನಖರಾಹ. ಅಂಥ ಶ್ರೀಮತ್ ಕಂಠೀರವಾಸ್ಯ, ಶ್ರೀಮಾನ್ ಅಂದರು. ಕಂಠೀರವಾಸ್ಯ ಶ್ರೀ ಅಂತಕ್ಕಂಥ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ಒಂದು ಶ್ರೀ ಅಂತಂದರೆ ಕಾಂತಿ, ತೇಜಸ್ಸು, ಸಾಮಾನ್ಯ. ಇನ್ನೊಂದೇನು ಅಂದರೆ, ಯಾವುದೇ ಆದರೂ ಉಚ್ಚ ಶಕ್ತಿಗಳನ್ನು ಹೇಳುವಾಗ, ಗುರುಗಳನ್ನು ಉಲ್ಲೇಖ ಮಾಡುವಾಗ, ದೇವಾಲಯಗಳನ್ನು ಹೇಳುವಾಗ ಶ್ರೀಕಾರವನ್ನು ಬಳಸಬೇಕು ಅಂತ ಭಾಷೆಯಲ್ಲಿ ಒಂದು ನಿಯಮ ಇದೆ ಸಂಸ್ಕೃತದಲ್ಲಿ. ದೇವಾಲಯಗಳನ್ನು ಹೇಳುವಾಗ ಹಿರಿಯರನ್ನು, ಗುರುಗಳ ಸ್ಥಾನದಲ್ಲಿ ಇರುವವರನ್ನು ಮತ್ತು ದೇವತೆಗಳನ್ನು ಉಲ್ಲೇಖ ಮಾಡುವಾಗ ಶ್ರೀಕಾರವನ್ನು ಬಳಸಬೇಕು ಅಂತ ಸಾಮಾನ್ಯವಾಗಿ. ಬಳಸದೆ ವಿರಳವಾಗಿ ಬಳಸದೆಯೂ ಪ್ರಯೋಗ ಮಾಡ್ತಾರೆ. ಸಾಮಾನ್ಯವಾಗಿ ಈಗ ನಾವು ಆಚಾರ್ಯರನ್ನು ಹೇಳುವಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅಂತಾರೆ, ಶ್ರೀಮತ್ ಅಂತ ಹಾಕ್ತಾರೆ. ಆನಂದ ತೀರ್ಥ ಭಗವತ್ಪಾದರು ಅಂತ ಹೇಳಿದ್ರೆ ಏನು ತಪ್ಪೇನೂ ಆಗುವುದಿಲ್ಲ. ಆದರೆ ಸಾಮಾನ್ಯವಾಗಿ ಶ್ರೀಮತ್ ಅನ್ನುವ ಶಬ್ದವನ್ನು ಸೇರಿಸ್ತಾರೆ. ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಒಂದು ದೇವಸ್ಥಾನ ಇದೆ ಅನಂತೇಶ್ವರ ಅಂತ. ಬರೀ ಅನಂತೇಶ್ವರ ಅಂತ ಹೇಳೋದಿಲ್ಲ, ಶ್ರೀಮದ್ ಅನಂತೇಶ್ವರ ಅಂತ ಹೇಳ್ತಾರೆ ಅದನ್ನು. ಅದು ಶ್ರೀಮತ್ ಅಂತ ಸೇರಿದ. ಕೆಲವರಿಗೆ ಏನಾಯಿತು, ಶ್ರೀಕಾರ ಹಾಕಬೇಕು ಅಂತ ಗೊತ್ತುಂಟು, ಕಡೆ ಶ್ರೀ ಬಿಟ್ಟುಬಿಟ್ಟು ಮದನಂತೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಏನು ಹಾಗಂದ್ರೆ ಗೊತ್ತಿಲ್ಲ ನನಗೆ. ಶ್ರೀಮತ್ ಅನಂತೇಶ್ವರ ಹೋಗಿ ಶ್ರೀಕಾರದ ಮತ್ತು ಅಲ್ಲಿ ಸೇರಿಸಿ ಮದನಂತೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಅಂತೂ ಒಂದು ಶ್ರೀಕಾರ ಅಥವಾ ಶ್ರೀಮಾನ್, ಶ್ರೀ ಅಂತಿದ್ರು ಶ್ರೀಯುಕ್ತ ಅಂತಲೇ ಅರ್ಥ. ನಾವು ಯಾರಿಗಾದರೂ ಹೆಸರನ್ನು ಉಲ್ಲೇಖಿಸಿ ವಿಳಾಸ ಬರೆಯುವಾಗಲೂ ಶ್ರೀ ಅಂತ ಸೇರಿಸ್ತೇವೆ. ಅದು ಗೌರವ ಸೂಚಕವಾದಂಥ ಶಬ್ದ. ಗೌರವ ಸೂಚಕವಾಗಿ ಶ್ರೀ ಅಂತ ಹಾಕ್ತೇವೆ. ಶ್ರೀ ಅಂತಂದರೆ ಕಾಂತಿಯುಕ್ತ ಅಂತ ಅರ್ಥ. ಶ್ರೀ ಅಂದರೆ ಜ್ಞಾನ, ವಿದ್ವಾಂಸರಾದ ಅನ್ನುವ ಅರ್ಥ. ಯಾರಿಗೆ ಏನು ಅರ್ಥವೋ ಆಯಾ ಸಂದರ್ಭದಲ್ಲಿ ಅದು ಒಟ್ಟು ಗೌರವ ಸೂಚಕವಾದ ಪದ. ಜ್ಞಾನಿಗಳು ಅಂತ ಅರ್ಥ ಮಾಡಬಹುದು. ತುಂಬ ಒಳ್ಳೆಯ ವ್ಯಕ್ತಿತ್ವ, ಪರ್ಸನಾಲಿಟಿ ಉಳ್ಳವರು ಶ್ರೀಮಂತರು, ಧನವುಳ್ಳವರು ಶ್ರೀಮಂತರು, ಜ್ಞಾನವುಳ್ಳವರು ಶ್ರೀಮಂತರು. ಶ್ರೀ ಅಂದರೆ ವೇದ, ಸಾಹಿಶ್ರೀ ರಮೃತಾಸುತಾಂ, ವೇದಜ್ಞರು ಅಂತ ಅರ್ಥ, ವೇದಮೂರ್ತಿಗಳು ಅಂತೂ ಅರ್ಥ ಮಾಡಬಹುದು. ಅಂತೂ ಒಟ್ಟಿನಲ್ಲಿ ಶ್ರೀ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಏನೂ ಅಲ್ಲದೆ ಇದ್ದವರಿಗೂ ನಾವು ಬಯಸುವುದು ಮನುಷ್ಯ ಶ್ರೀಮಂತನಾಗಬೇಕು ಅಂತ. ಏನು ಶ್ರೀ ಅಂದರೆ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ, ಇದನ್ನು ಶ್ರೀ ಅಂತ ಹೇಳ್ತಾರೆ ವೇದದಲ್ಲಿ. ತಾ ಏತಾಹ ಶೀರ್ಷನ್ ಶ್ರೀಯಶ್ರಿತಾಹ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಕಣ್ಣು, ಕಿವಿ, ಮನಸ್ಸು, ಬಾಯಿ ಮತ್ತು ಉಸಿರು, ಇವು 5 ಶ್ರೀ ಸಂಪತ್ತುಗಳು. ದೇಹದಲ್ಲಿ ದೇವರು ಕೊಟ್ಟ ಸಂಪತ್ತು. ನಾವು ಗಳಿಸಿದ ಸಂಪತ್ತು ಇವತ್ತಿರಬಹುದು, ನಾಳೆ ಇಲ್ಲದೆ ಇರಬಹುದು. ಇದು ದೇವರು ಕೊಟ್ಟ ಸಂಪತ್ತು. ಆದ್ದರಿಂದ ಇದು ದೊಡ್ಡ ಸಂಪತ್ತು. ಏನು ಒಳ್ಳೆಯದನ್ನು ನೋಡೋದಕ್ಕೆ ಕಣ್ಣು ಕೊಟ್ಟ ಅಲ್ಲ,
ಒಳ್ಳೆಯದನ್ನು ಕೇಳುವುದಕ್ಕೆ ಕಿವಿ ಕೊಟ್ಟ ಅಲ್ವಾ? ಕಿವುಡನನ್ನಾಗಿ ಸೃಷ್ಟಿ ಮಾಡಲಿಲ್ಲ, ಕುರುಡನನ್ನಾಗಿ ಸೃಷ್ಟಿ ಮಾಡಲಿಲ್ಲ. ಮನಃ ಒಳ್ಳೆಯ ವಿಷಯವನ್ನು ಚಿಂತನೆ ಮಾಡತಕ್ಕಂಥ ಅವಕಾಶ ಇರುವ ಮನಸ್ಸನ್ನು ಕೊಟ್ಟ ಅಲ್ಲ. ಆಮೇಲೆ ವಾಕ್ ಒಳ್ಳೆಯ ವಿಷಯವನ್ನು ಆಡುವುದಕ್ಕೆ, ಶಾಸ್ತ್ರವನ್ನು ಹೇಳುವುದಕ್ಕೆ ಬಾಯಿ ಕೊಟ್ಟನಲ್ಲ ಭಗವಂತ. ಈ ಒಳ್ಳೆಯದಾಗಿ ಬದುಕುವುದಕ್ಕೆ ಉಸಿರು ಕೊಟ್ಟನಲ್ಲ ಭಗವಂತ. ಇದು 5 ಸಂಪತ್ತು, ಇದಕ್ಕಿಂತ ದೊಡ್ಡ ಸಂಪತ್ತೇನು? ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ, ಇದು ಶ್ರೀ. ಆದ್ರಿಂದ ಶ್ರೀಮಂತರು ಅಂದರೆ ಕಣ್ಣು ಕಿವಿ ಬಾಯಿ ನೆಟ್ಟಗಿರುವವರು ಅಂತ ಅರ್ಥ ಎಲ್ಲರೂ. ಅದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಅಂದರೆ ಒಳ್ಳೆಯದನ್ನು ನೋಡುವ ಕಣ್ಣು, ಒಳ್ಳೆಯದನ್ನು ಕೇಳುವ ಕಿವಿ, ಒಳ್ಳೆಯದನ್ನು ಆಡುವ ಬಾಯಿ, ಒಳ್ಳೆಯದನ್ನು ಯೋಚಿಸುವ ಮನಸ್ಸು, ಒಳ್ಳೆಯದಾಗಿ ಬದುಕುವ ಉಸಿರು ಇರುವವರೆಲ್ಲರೂ ಶ್ರೀಮಂತರು. ಉಳಿದ ಶ್ರೀ ಇದ್ದೀತು ಹೋದೀತು, ಇದ್ದೀತು ಹೋದೀತು. ಇದು ಹುಟ್ಟಿದಾಗ ಇದ್ದರೆ ಕೊನೆಯ ತನಕ ಸಾಯೋ ತನಕ ಭಗವಂತ ಕೊಟ್ಟ ಸಂಪತ್ತು. ಇದು ಬದುಕಿನ ಉದ್ದಕ್ಕೆ ಸ್ಥಿರವಾದ ಸಂಪತ್ತು. ಇದು ಉಳ್ಳವರನ್ನೆಲ್ಲ ಶ್ರೀಮಂತರು ಅಂತವೆ. ಹೀಗೆ ಶ್ರೀಮಾನ್ ಅನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಭಗವಂತನಲ್ಲಿ ಆಗುವಾಗ ಶ್ರೀಮಾನ್ ಅಂದರೆ ಲಕ್ಷ್ಮೀಪತಿ ಅಂತಲೂ ಒಂದು ಅರ್ಥ. ಶ್ರೀಮಾನ್ ಅಂದರೆ ಸಮಸ್ತ ವೇದಗಳನ್ನು ಆವಿರ್ಭಾವ ಮಾಡಿದವ ಅಂತ ಒಂದು ಅರ್ಥ. ಮತ್ತೆ 23 ಲಕ್ಷಣೋಪೇತವಾದ ಪರಮ ಸುಂದರ ಮೂರ್ತಿ ಅಂತ ಒಂದು ಅರ್ಥ. ಶ್ರೀಮಾನ್ ಅಂದರೆ ಜ್ಞಾನಸ್ವರೂಪ ಅಂತ ಅರ್ಥ. ಒಟ್ಟಿನಲ್ಲಿ ಭಗವಂತನಿಗೆ ಎಲ್ಲ ಅರ್ಥವೂ ಕೊಡುತ್ತೆ. ನಾವು ಗೌರವ ಸೂಚಕವಾಗಿ ಹೇಳ್ತಕ್ಕಂಥ ಶಬ್ದ ಅದು. ಶ್ರೀಮತ್ ಕಂಠೀರವಾಸ್ಯ. ಇಲ್ಲಿಗೆ ನಿಲ್ಲಿಸಿಬಿಡೋಣ, ಪದಚ್ಛೇದ ಬೇರೆ ಐತೆ. ಶ್ರೀಮತ್ ಕಂಠೀರವಾಸ್ಯ, ಶ್ರೀಮಾನ್ ನರಸಿಂಹನೇ ಕಂಠೀರವಾಸ್ಯ ಅಂತ ಸಂಬೋಧನೆ. ನಾನಾಗ ಕಂಠೀರವಾಸ್ಯ ಪ್ರತತ ಸುನಖರಾಹ, ಅಲ್ಲಿ ನನಗೆ ಒಂದೇ ಶಬ್ದ ಅಂತ ಹೇಳಿದೆ, ಬೇಕಿಲ್ಲ. ಶ್ರೀಮತ್ ಕಂಠೀರವಾಸ್ಯ, ಅಯ್ಯ ನರಸಿಂಹ ಪ್ರತತ, ಅದು ಅವನಿಗೆ ಸಂಬೋಧನೆ. ಪ್ರತತ ಎಲ್ಲ ಕಡೆ ತುಂಬಿರುವವನೇ, ಸರ್ವತ್ರ ವ್ಯಾಪ್ತನಾದಂಥ ನರಸಿಂಹ ರೂಪಿಯಾದ ಭಗವಂತನೇ ನಿನ್ನ ಸುನಖರಾಹ, ಅದು ಬೇರೆ ಶಬ್ದ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಇದು ಬೇರೆ ಬೇರೆ ಶಬ್ದವಾಗಿ ಅರ್ಥ ಮಾಡಬಹುದು. ನಿನ್ನ ಕೂರುಗುರುಗಳು ನಮ್ಮನ್ನು ರಕ್ಷಿಸಲಿ. ಅದು ಹಿರಣ್ಯಕಶಿಪುವನ್ನು, ಅದಕ್ಕೆ ಅದರ ಕ್ರಿಯೆ ಏನು? ಕೂರುಗುರು, ಎದೆ ಬಗೆದ ಕೂರುಗುರು. ಅದು ಯಾಕೆ ಎದೆ ಬಗೆಯಿತು? ಅದು ಸಂಹಾರ ಮಾಡೋದಕ್ಕೋಸ್ಕರ ಇರುವುದಲ್ಲ. ಸಂಹಾರ ಅನ್ನೋದರ ಹಿಂದೆ ಒಂದು ರಕ್ಷೆ ಇದೆ. ಯಾವ ಸಂಹಾರವು ರಕ್ಷಣೆಯ ಉದ್ದೇಶ ಇಲ್ಲದ ಕೇವಲ ಸಂಹಾರ ಅನ್ನೋದು ಭಗವಂತನ ಕ್ರಿಯೆಯಲ್ಲಿ ಇಲ್ಲ. ನಾವು ಮಾಡುವುದನ್ನು ಆಗದೇ ಇದ್ದವನ್ನು ಕೊಂದು ಬಿಡಬೇಕು ಅಂತ, ಭಗವಂತನಿಗೆ ಆಗದೇ ಇದ್ದವನ್ನು ಕೊಲ್ಲುವುದು ಅಂತ ಒಂದು ಉಂಟು? ಇಲ್ಲಲ್ಲ. ಹಾಗಾದರೆ ಭಗವಂತನ ಸಂಹಾರದ ಹಿಂದೆ ಒಂದು ರಕ್ಷಣೆಯ ಉದ್ದೇಶ ಇದೆ. ಅದರಿಂದ ನಿನ್ನ ಸಂಹಾರವೂ ಒಂದು ರಕ್ಷೆ. ನೀನು ಹಿರಣ್ಯಕಶಿಪುವನ್ನು ಕೊಂದು ಸಂಹರಿಸಿದೆ, ಅದು ಒಂದು ಸಂಹಾರ. ಪ್ರಹ್ಲಾದನನ್ನ ತೊಡೆಯಲ್ಲಿಟ್ಟು ಮುದ್ದಿಸಿ ಅವನನ್ನು ಉದ್ಧರಿಸಿ ರಕ್ಷಿಸಿದೆ. ಅವನು ಕೊಂದು ರಕ್ಷಣೆ, ಒಬ್ಬೊಬ್ಬರಿಗೆ ಒಂದೊಂದು ಥರದ ರಕ್ಷಣೆ. ಆದ್ದರಿಂದ ಬರಿಯ ಕೊಲ್ಲುವ ನಾಶಕವಾಗಿರತಕ್ಕಂಥದ್ದಲ್ಲ ನಿನ್ನ ಉಗುರು, ಅದು ರಕ್ಷಣೆ.